ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 16ನೆಯ ದತ್ತ ಸ್ವಾತಂತ್ರ್ಯ ಸಂಧಿ ಅಂತ ಏನಿದೆ ಅದನ್ನು ಇವತ್ತು ನಾವು ಶ್ರವಣ ಮಾಡಬೇಕು. ಅದರಲ್ಲಿ 93 ಮತ್ತು 94ನೇ ಭಾಗಗಳನ್ನು ಕಳೆದ ದಿವಸ ಶ್ರವಣ ಮಾಡಿದ್ವಿ. ವಿಷ್ಣು ರಹಸ್ಯ ಪುರಾಣಕ್ಕನುಸಾರವಾಗಿ ಭೃಗುಮುನಿಗಳು ಇಂದ್ರದ್ಯುಮ್ನ ಮಹಾರಾಜನಿಗೆ ಯಾವ ರಹಸ್ಯಗಳನ್ನು ಉಪದೇಶ ಮಾಡಿದ್ರು ಅದನ್ನು ದಾಸರು ಕನ್ನಡಿಯಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಈಗ ನೋಡ್ತಿದ್ದೇವೆ. ದತ್ತ ಸ್ವಾತಂತ್ರ್ಯ ಸಂಧಿ ಅಂತ ಇದನ್ನು ಕರೀತಾರೆ. ಭಗವಂತ ತನ್ನ ಅಗಣಿತವಾದಂತಹ ಸ್ವಾತಂತ್ರ್ಯದಲ್ಲಿ ಲಕ್ಷ್ಮೀದೇವಿಗೆ ಎಷ್ಟು ಕೊಟ್ಟ, ಚತುರ್ಮುಖ ಬ್ರಹ್ಮನಿಗೆ, ವಾಯುವಿಗೆಷ್ಟು, ರುದ್ರನಿಗೆಷ್ಟು, ಇಂದ್ರಾದಿ ದೇವತೆಗಳಿಗೆಷ್ಟು ಇತ್ಯಾದಿ ಸಂಗತಿಗಳನ್ನು ಕಳೆದ ದಿವಸ ಶ್ರವಣ ಮಾಡಿದ್ವಿ. ಹೀಗೆ ಸ್ವಾತಂತ್ರ್ಯವನ್ನು ಅವರಿಗೆಲ್ಲರಿಗೂ ಕೊಟ್ಟು ದೇವ ಮಾನವ ದಾನವರಲ್ಲಿ ಇರಿಸ್ತಾನೆ. ಅಂದರೆ ಭಗವಂತನನ್ನು ತಲುಪುವಂಥ ಸಾತ್ವಿಕರೇನಿದ್ದಾರೆ ಅವರು ದೇವತೆಗಳು, ಮಾನವರು ಅಂದರೆ ಮನುಷ್ಯರಲ್ಲ ರಾಜಸರು, ಹಾಗೆ ದಾನವರು ಅಂತಂದರೆ ಕೇವಲ ದಾನವರಲ್ಲ ತಾಮಸರು, ಭಗವಂತನನ್ನು ವಿರೋಧಿಸುವಂಥವ್ರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಹೀಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಅವರ ಕಡೆಯಿಂದ ಕೆಲಸಗಳನ್ನು ಮಾಡಿಸ್ತಾನೆ ಮತ್ತು ಅವರನ್ನು ಎಲ್ಲಿ ತಲುಪಿಸಬೇಕೋ ಅಲ್ಲಿ ತಲುಪಿಸ್ತಾನೆ. ಅವತ್ತಿನ ದಿವಸ ಇದಕ್ಕೆ ಸಂಬಂಧಪಟ್ಟಂತೆ ಏನು ವಿಷಯಗಳನ್ನು ಹೇಳಬೇಕಾಗಿತ್ತು ಅದನ್ನು ಹರಿಕಥಾಮೃತ ಸಾರದಲ್ಲಿ ಹೇಳಲಿಕ್ಕಾಗಿರಲಿಲ್ಲ. ಅದನ್ನು ಮಹಾಭಾರತದ ಒಂದು ಯಾವುದೋ ಭಾಗದಲ್ಲಿ ಸಂಬಂಧಪಟ್ಟಂತೆ ಹೇಳಿದ್ದೆ. ಅದು ಹರಿಕಥಾಮೃತ ಸಾರದ ಈ ಭಾಗದಲ್ಲಿಯೂ ಕೂಡ ಇರಲಿ ಅಂತನ್ನೋದನ್ನು ನಾವು ನೆನಪಿಟ್ಕೊಂಡು ಇನ್ನೊಂದು ಬಾರಿ ಆ ದತ್ತ ಸ್ವಾತಂತ್ರ್ಯದ ಬಗ್ಗೆ ಏನು ನಮ್ಮ ಅನಿಸಿಕೆ ಇದೆ, ನಾವು ಅದನ್ನು ಅನುಸಂಧಾನದಲ್ಲಿ ಹೇಗೆ ತಂದುಕೋಬೇಕು ಅಂತನ್ನೋದ್ರ ಬಗ್ಗೆ ಮತ್ತೊಂದು ಬಾರಿ ಶ್ರವಣ ಮಾಡಿ ಮುಂದಿನ ಪದ್ಯವನ್ನು ಶ್ರವಣ ಮಾಡಬೇಕು. ನಾಹಂ ನ ಚ ಶಿವೋನ್ಯೇ ಚ ತಚ್ಚೇಕಾಂಶ ಭಾಗಿನಃ ಬಾಲಃ ಕ್ರೀಡನಕೈರ್ಯದ್ವತ್ ಕ್ರೀಡತಿ ಅಸ್ಮಾಭಿರಚ್ಯುತಃ. ಚತುರ್ಮುಖ ಬ್ರಹ್ಮ ಋಷಿಮುನಿಗಳಿಗೆ ದೇವತೆಗಳಿಗೆ ಹೇಳುವಂಥ ಒಂದು ಮಾತಿದು. ನಾಹಂ ನ ಚ ಶಿವೋನ್ಯೇ ಚ, ನಾನು ಚತುರ್ಮುಖ ಬ್ರಹ್ಮನಾಗಲಿ ಶಿವನಾಗಲಿ ಮತ್ಯಾವ ದೇವತೆಗಳು ಆಗಲಿ ಈ ಜಗತ್ತಿನಲ್ಲಿರುವಂಥ ಮತ್ಯಾವ ಜೀವವೂ ಕೂಡ ಆಗಲಿ ಇವರೆಲ್ಲ ತಚ್ಚಕ್ತಿಕಾಂಶ ಭಾಗಿನಃ ನ. ಆ ಭಗವಂತನ ಅನಂತವಾದ ಸಾಮರ್ಥ್ಯ ಏನಿದೆ ಆ ಅನಂತವಾದ ಸಾಮರ್ಥ್ಯವನ್ನು ಎಷ್ಟು ವಿಭಾಗ ಮಾಡಿದರೂ ಅದರಲ್ಲಿ ಒಂದು ಅಂಶಕ್ಕೂ ನಾವು ಸಮಾನರಲ್ಲ. ಹಾಗಾಗಿ ಬಾಲ ಕ್ರೀಡನ ಕೈದ್ಯದ್ವತ್ತು ಕ್ರೀಡತ್ಯಸ್ಮಾಭಿರಚ್ಯುತಃ. ಒಬ್ಬ ಬಾಲಕ ಸಣ್ಣ ಆಟಿಕೆಗಳ ಜೊತೆಗೆ ಹೇಗೆ ಆಡ್ತಾನೋ ಅದರಂತೆ ಭಗವಂತ ನಮ್ಮ ಜೊತೆಗೆ ಆಡ್ತಾ ಇದ್ದಾನೆ. ಒಬ್ಬ ಮಗು ಆಟ ಆಡ್ಲಿಕ್ಕೆ ಹೊರಟ್ರೆ ಅವನನ್ನು ನಿಯಂತ್ರಿಸಲಿಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಯಾವ ಆಟಿಕೆ ಅಂತ ಬೇಕಾದ್ರೆ ಆಡ್ತಾನೆ, ಯಾವುದನ್ನು ಬೇಕಾದ್ರೆ ಬಿಸಾಡ್ತಾನೆ, ಯಾವುದನ್ನು ಬೇಕಾದ್ರೆ ಮುಂದುವರಿಸ್ತಾನೆ. ಹೀಗೆ ಅದು ಆತನ ಇಚ್ಛೆಗೆ ಅಧೀನವಾದದ್ದು ಹೇಗೋ ಹಾಗೆ ಜಗತ್ತಿನ ಆಟ ಎಲ್ಲವೂ ಕೂಡ ಭಗವಂತನ ಇಚ್ಛೆಗೆ ಅಧೀನವಾದದ್ದು. ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಂಥ ಮಾತು. ವಿಷ್ಣು ಮಾಹಾತ್ಮಲೇಶಸ್ಯ ವಿಭಕ್ತಸ್ಯ ಚ ಕೋಟಿಧ ಪುನಶ್ಚಾನಂತಧಾತಸ್ಯ ಪುನಶ್ಚಾನಂತಧಾತಥ ನೈಕಾಂಶ ಸಮ ಮಾಹಾತ್ಮ್ಯಾ ಶ್ರೀಶೇಷ ಬ್ರಹ್ಮಶಂಕರಾ ಅಂತ ಗೀತಾ ಭಾಷ್ಯದಲ್ಲಿ, ಗೀತಾ ತಾತ್ಪರ್ಯ ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಉದಾಹರಣೆ ಮಾಡಿದಂಥ ಮತ್ತೊಂದು ಮಾತು. ಭಗವಂತನ ಅನಂತವಾದ ಮಹಿಮೆಯನ್ನು ಕೋಟಿ ಭಾಗ ಮಾಡೋದು. ಕೋಟಿ ಅಂದರೆ ಬರೀ ಕೋಟಿ ಅಲ್ಲ, 1,00,000 × 100 ಅಲ್ಲ. ವಿಷ್ಣುವಿನ ಭಗವಂತನ ಮಹಿಮೆಯನ್ನು ಅನಂತ ಭಾಗ ಮಾಡಿ ಅದನ್ನು ಮತ್ತೊಂದಿಷ್ಟು ಅನಂತ ಭಾಗ ಮಾಡಿರಿ, ಅದನ್ನು ಮತ್ತೆ ಅನಂತ ಭಾಗ ಮಾಡಿರಿ. ಆ ತುಣುಕನ್ನು ಎಷ್ಟು ಯಾವ ತುಣುಕು ಮೊದಲನೇ ತುಣುಕು ಹೊರಟಿದೆಯೋ ಅದನ್ನು ಅನಂತ ಭಾಗ ಮಾಡಿರಿ, ಅದನ್ನು ಮತ್ತೆ ಅನಂತ ಭಾಗ ಮಾಡಿರಿ. ಎಷ್ಟು ನೀವು ಅನಂತ ಭಾಗ ಮಾಡಿದರೂ ಆ ಒಂದು ಭಾಗಕ್ಕೂ ಶ್ರೀ ಶೇಷ ಬ್ರಹ್ಮಶಂಕರಾಹ, ಲಕ್ಷ್ಮೀದೇವಿಯಾಗಲಿ ಶೇಷನಾಗಲಿ ಚತುರ್ಮುಖ ಬ್ರಹ್ಮನಾಗಲಿ ಶಂಕರನಾಗಲಿ ಯಾರೂ ಕೂಡ ಅದಕ್ಕೆ ಸಮಾನರಲ್ಲ. ಇದು ಗೀತಾ ಪ್ರಸ್ಥಾನದಲ್ಲಿ ಬಂದಂಥ ಮತ್ತೊಂದು ಪ್ರಮಾಣ. ಹಾಗಾಗಿ ನಾವು ಅನುಸಂಧಾನ ಮಾಡಬೇಕಾದ ಈ ಸಂಗತಿಯನ್ನು, ಪರಮಾತ್ಮ ಅನಂತ ಮಹಿಮೆ ಇದ್ದವನು, ಆ ಅನಂತ ಮಹಿಮೆಯಲ್ಲಿ ಲಕ್ಷ್ಮೀದೇವಿಯಾಗಲಿ ಚತುರ್ಮುಖನಾಗಲಿ ವಾಯುವಾಗಲಿ ರುದ್ರನಾಗಲಿ ಇವ್ರು ಯಾರೂ ಕೂಡ ಒಂದು ಅಂಶಕ್ಕೂ ಸಮಾನರಲ್ಲ ಅಂತ ಅನುಸಂಧಾನ ಮಾಡಬೇಕು. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ ಇದು ವಿಷ್ಣು ರಹಸ್ಯ ಪುರಾಣದಲ್ಲಿ ಬಂದ ಮಾತು. ಇದನ್ನ ಭೃಗುಮುನಿಗಳು ಇಂದ್ರದ್ಯುಮ್ನ ಮಹಾರಾಜನಿಗೆ ಹೇಳಿದ್ದು ಅಂತ ಕೂಡ ಬಂತು. ಇದು ಈಗ ಅಥವಾ ಹಿಂದೆ ಕೂಡ ಯಾರು ಮಾಧ್ವ ವೇದಾಂತವನ್ನು ಅವಲಂಬಿಸಿಕೊಂಡಿದ್ರು ಅವರೆಲ್ಲರಿಗೂ ಕೂಡ ಇದು ಒಪ್ಪಿಗೆ ಆಗ್ತದಂತಿಲ್ಲ ಆ ವಿಷ್ಣು ರಹಸ್ಯದ ಮಾತುಗಳು. ಅದಕ್ಕಾಗಿ ಎಲ್ಲರಿಗೂ ಒಪ್ಪಿಗೆ ಆಗುವಂಥವು ಆಚಾರ್ಯರು ಸರ್ವಮೂಲದಲ್ಲಿ ಹೇಳಿದ ಮಾತುಗಳು. ಭಗವಂತನ ಮಹಿಮೆಗೆ ನಾವು ಯಾವ ದೃಷ್ಟಿಯಿಂದ ಸಮಾನರಲ್ಲ ಅಂತ ಅನ್ನೋದನ್ನೇ ನಾವು ನಿತ್ಯ ಅನುಸಂಧಾನ ಮಾಡಬೇಕು.
ಯಾಕೆ ಈ ಉದಾಹರಣೆ ಹೇಳ್ತಿದ್ದೇನೆ, ಈಗ ನಾವೊಂದು 4 ಜನ ಕೂತ್ಕೊಂಡಿದ್ದಾಗ ನನ್ನ 2 ಪಟ್ಟು ನೀವು ಅಂಥೇಳಿ ಹೇಳಿದ್ರೆ, ಹಾಗೆ ಮತ್ತೊಬ್ಬರನ್ನು ತೋರಿಸಿ ನನ್ನ 10 ಪಟ್ಟು ಅವರು, ಅಂದರೆ ನನ್ನ 10 ಪಟ್ಟು ಜ್ಞಾನ ಅವರಿಗಿದೆ, ನನ್ನ 2 ಪಟ್ಟು ದುಡ್ಡು ನಿಮಗಿದೆ, ನನ್ನ 2 ಪಟ್ಟು ದೈಹಿಕ ಬಲ, ನನ್ನ 3 ಪಟ್ಟು ದೈಹಿಕ ಬಲ ಇಂಥ ಒಬ್ಬರಿಗಿದೆ ಅಂತ ಹೀಗೆಲ್ಲ ನಾವು ಜಗತ್ತಿನಲ್ಲಿ ಏನು ಮಾತಾಡ್ತಿರ್ತೀವಲ್ಲ, ಇದಕ್ಕೆಲ್ಲ ಅರ್ಥ ಏನು? ನನ್ನ 2 ಪಟ್ಟು ನೀವಾದರೆ, ನನ್ನ 10 ಪಟ್ಟು ಅವರಾದರೆ ನಾನು ಸೀಮಿತ, ಅವರು ಸೀಮಿತ. ನಾನು 10 ಪಟ್ಟು ಆದಾಗ ನನ್ನಲ್ಲಿ 10 ರೂಪಾಯಿ ಇದ್ರೆ, ನನ್ನ 2 ಪಟ್ಟು ನೀವು ಅಂದ್ರೆ ನೀವು 20 ರೂಪಾಯಿ ಅವರು ಅಂತ ಅರ್ಥ. 20 ಅನ್ನೋದೊಂದು ಸೀಮಿತನೇ, 10 ಸೀಮಿತ. ಹಾಗೆ ನನ್ನ ಹತ್ರ 1 ರೂಪಾಯಿ ಇದೆ, ನಿಮ್ಮ ಹತ್ರ ಕೋಟಿ ರೂಪಾಯಿ ಇದೆ ಅಂತಂದ್ರೆ ಆ 1 ಸೀಮಿತ, ಕೋಟಿಯೂ ಸೀಮಿತನೇ. 1 ಕೋಟಿ ದೊಡ್ಡದಿರಬಹುದು, ಆದರೆ ಕೋಟಿ ಸೀಮಿತನೇ. ಹಾಗಾಗಿ ಭಗವಂತನ ಅನಂತವಾದ ಮಹಿಮೆಯನ್ನ 4 ಭಾಗ ಮಾಡಿದ್ರು. ಆ ಭಾಗಗಳನ್ನ ಅನೇಕವಾಗಿ ವಿಭಾಗ ಮಾಡ್ತಾ ಹೋದ್ರು. ಅದರಲ್ಲಿ 16 ಅಂಶಕ್ಕೆ ಲಕ್ಷ್ಮೀದೇವಿ ಸಮಾನಳು, ಇನ್ನು 15 ಅಂಶಕ್ಕೆ ಚತುರ್ಮುಖ ಬ್ರಹ್ಮ ಸಮಾನ, 13 ಅಂಶಕ್ಕೆ ಮುಖ್ಯ ಪ್ರಾಣ ಸಮಾನ ಇತ್ಯಾದಿ ಮಾತುಗಳೇನಿವೆ ಅವು ಈಗ ನಾನು ಗೀತಾ ಪ್ರಸ್ಥಾನದಲ್ಲಿ ಮತ್ತು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಂತಹ ಮಾತುಗಳನ್ನೇನು ಉದಾಹರಿಸಿದೆ ಆ ಮಾತುಗಳಿಗೆ ಒಪ್ಪಿಗೆ ಆಗುವಂಥದ್ದಲ್ಲ. ಲಕ್ಷ್ಮೀದೇವಿ 15 ಆದರೆ ಪರಮಾತ್ಮ 100 ಆದ ಅಂದ್ರೆ ಲಕ್ಷ್ಮೀದೇವಿಯು 15 ಅಥವಾ 16 ಅಂತ ಇಟ್ಕೊಳ್ರಿ. 16 ಅನ್ನೋದು ಸೀಮಿತವೇ, ಅದನ್ನು ಒಪ್ಪಬಹುದು. ಅವಳ 6 ಪಟ್ಟು 16 5 80, 16 6 96, 16 102, 112, ಎಷ್ಟು ಆಗ್ಬೋದು. ಹೀಗೆ 6ರಿಂದ 7 ಪಟ್ಟು ಅಂತ ಆಯ್ತು ಅಷ್ಟೇ ಹೊರತು ಅದು ಅನಂತ ಸೀಮೆ ಇಲ್ಲದ್ದು ಅಂತ ಅರ್ಥ ಆಗಲಿಲ್ಲ. ಹಾಗಾಗಿ ನಾವು ಅನುಸಂಧಾನ ಮಾಡ್ಕೊಳ್ಬೇಕಾದದ್ದು, ಬೆಲೆ ಕೊಡಬೇಕಾದದ್ದು ಅಲ್ಲಿ ಬಂದದ ಮಾತುಗಳಿಗೆ, ಸರ್ವಮೂಲದಲ್ಲಿ ಬಂದ ಮಾತುಗಳಿಗೆ. ಅದ್ರ ಹೊರತುಪಡಿಸಿ ಬೇರೆ ಯಾರೇ ಈ ಮಾತುಗಳನ್ನ ಹೇಳಿದರೆ ಅದನ್ನ ಒಟ್ಟಾರೆ ಅಧ್ಯಯನ ಮಾಡುವಾಗ ಅದು ಅಧ್ಯಯನ ಮಾಡಿ ಸುಮ್ಮನೆ ಇರಬೇಕೆ ಹೊರತು ಅನುಸಂಧಾನಕ್ಕೆ ತಂದುಕೊಳ್ಬೇಕಾದ ವಿಷಯ ಅಲ್ಲ. ಇದ್ರ ಬಗ್ಗೆ ಎಚ್ಚರ ಇರಬೇಕಷ್ಟೇ. ಈ ಭಿನ್ನಾಭಿಪ್ರಾಯಗಳೇನು ಕೊನೆಯಲ್ಲ ಇದಕ್ಕೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾ ಹೋಗ್ತಾರೆ. ನಮಗೆ ಸರ್ವಮೂಲದಲ್ಲಿ ಏನು ವಿಷಯ ಬಂದಿದೆ ಅಂತ ಅನ್ನೋದ್ರ ಬಗ್ಗೆ ಎಚ್ಚರ ಇರಬೇಕು. ಇನ್ನು ಮೇಲೆ ಆ ತನ್ನ ಸ್ವಾತಂತ್ರ್ಯವನ್ನ 16 ಸ್ವಾತಂತ್ರ್ಯವನ್ನು ಲಕ್ಷ್ಮೀದೇವಿಯಲ್ಲಿ, 15 ಚತುರ್ಮುಖನಲ್ಲಿ, 13 ಮುಖ್ಯವಾಯುವಿನಲ್ಲಿ ಇಟ್ಟ ಅಂತ ಹೀಗೆಲ್ಲ ಹೇಳ್ತಾರಲ್ಲ, ಅಲ್ಲಿ ಸ್ವಾತಂತ್ರ್ಯ ಅಂದ್ರೆ ಅದು ಸ್ವಾತಂತ್ರ್ಯ ಅಲ್ಲ, ಇಂಡಿಪೆಂಡೆನ್ಸ್ ಅಲ್ಲ. ಇನ್ನು ಕೆಲವರು ಹಿಂಗೆ ವ್ಯಾಖ್ಯಾನ ಮಾಡ್ತಾರೆ. ಸ್ವಾತಂತ್ರ್ಯ ಅಂದ್ರೆ ಭಗವಂತನ ಕೆಲವು ರೂಪಗಳು. ಭಗವಂತ ತನ್ನ ಕೆಲವು ರೂಪಗಳನ್ನು ಲಕ್ಷ್ಮೀದೇವಿಯಲ್ಲಿಟ್ಟ, ಇನ್ನು ಕೆಲವು ರೂಪಗಳನ್ನ, ಅದಕ್ಕಿಂತ ಕಡಿಮೆ ರೂಪಗಳನ್ನ ಚತುರ್ಮುಖನಲ್ಲಿ, ಅದಕ್ಕಿಂತ ಕಡಿಮೆ ರೂಪಗಳನ್ನ ಮುಖ್ಯವಾಯುವಿನಲ್ಲಿ, ಅದಕ್ಕಿಂತ ಕಡಿಮೆ ರೂಪಗಳನ್ನ ರುದ್ರನಲ್ಲಿಟ್ಟ, ಇಟ್ಟು ಅವರವರ ಮೂಲಕ ಕೆಲಸ ಮಾಡಿಸ್ತಾ ಹೋದ. ಹೀಗೆ ಸರ್ವಮೂಲಕ್ಕೆ ವಿರೋಧ ಬಾರದಂತೆ ಈ ದಾಸರ ಪದ್ಯಗಳಿಗೆ ವ್ಯಾಖ್ಯಾನ ಮಾಡುವಂತಹ ಒಂದು ಪ್ರಯತ್ನವೂ ಇದೆ, ಆ ಒಂದು ಮನೋಭಾವನೂ ಕೂಡ ಇದೆ. ಅಂದ್ರೆ ಹೀಗೆಲ್ಲ ಅದಕ್ಕೆ ನಾನಾ ರೀತಿಯಾದ ಅರ್ಥ ಮಾಡುವಂತಹ ಪ್ರಯತ್ನಗಳು ಇವೆಲ್ಲ ಇವೆ. ನಾವು ತಿಳ್ಕೊಳ್ಬೇಕಾದ್ದು ಭಗವಂತನ ಮಹಿಮೆ ಅನಂತ, ಅದು ಇಷ್ಟೇ ಅಂತ ಅದಕ್ಕೊಂದು ಇತಿಮಿತಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಅನಂತ ಮಹಿಮೆ ಯಾವುದೋ ಒಂದು ಕಣಕ್ಕೂ ನಾವು ಸಮಾನರಲ್ಲ. ನಾವು ಯಾವತ್ತು ನೆನಪಿಟ್ಕೊಳ್ಬೇಕಾದ್ದು, ಅನುಸಂಧಾನ ಮಾಡಬೇಕಾದದ್ದು ಈ ಮಾತು. ಆಲಯದೊಳಗಿಪ್ಪ ದೀಪ ಜ್ವಾಲೆ ವರ್ತಿಗಳನ್ನನುಸರಿಸಿ ಜನರಾಲಿಗೊಪ್ಪುವ ತೆರದಿ ಹರಿತ ತೋರ್ಪ ಸರ್ವತ್ರ ಕಾಲಕಾಲದಿ ಶ್ರೀಧರ ದುರ್ಗಾ ಲಲನೆಯರ ಕೂಡಿ ಸುಖಮಯ ಲೀಲೆಗೈಯಲು ತ್ರಿಗುಣ ಕಾರ್ಯಗಳ ಹವು ಜೀವರಿಗೆ. ಒಂದು ದೇವಾಲಯದಲ್ಲಿ ದೀಪವನ್ನು ಹಚ್ಚಿರ್ತಾರೆ. ಆ ದೀಪ ಎಷ್ಟು ಪ್ರಕಾಶ ಕೊಡ್ತದೆ ಅಂತನ್ನೋದು 2 ಸಂಗತಿಗಳನ್ನ, ಅದು ಬತ್ತಿ ಮತ್ತು ಅದರ ಎಣ್ಣೆ. ಕೆಳಗೆ ಹಾಕಿರುವಂತ ಒಂದು ಪಾತ್ರ ಇರ್ತದಲ್ಲ, ದೀಪದ ಬುಟ್ಟಿಯೋ ಇಂಥದ್ದೊಂದು ಇರ್ತದಲ್ಲ, ಅದು ಮಣ್ಣಿಂದಿರ್ಬೋದು, ಲೋಹದ್ದಿರ್ಬೋದು, ಮತ್ಯಾವುದೋ ಇರಬಹುದು. ಅಲ್ಲಿ ನಾವು ಎಷ್ಟು ದೀಪಗಳನ್ನ, ಎಷ್ಟು ಬತ್ತಿಗಳನ್ನ ಹಾಕಿರ್ತೇವೆ ಮತ್ತು ಅದಕ್ಕೆ ಎಷ್ಟು ಎಣ್ಣೆ ಹಾಕಿರ್ತೇವೆ ಅಂತ ಅನ್ನೋದನ್ನು ಅವಲಂಬಿಸಿ ಆ ದೀಪ ಪ್ರಕಾಶ ಕೊಡ್ತದೆ. ಅದರಂತೆ ಆನಂದಮಯನಾದಂಥ ಭಗವಂತ, ಅವನಿಗೆ 3 ಜನ ಪತ್ನಿಯರು, ಶ್ರೀಧರ ದುರ್ಗಾ ಅಂತ. ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ಧರ ಅಂದ್ರೆ ಭೂದೇವಿ, ಮತ್ತೆ ದುರ್ಗಾ ಅಂತ ಇನ್ನೊಂದು ರೂಪ, ಕೃಷ್ಣನಾಗಿ ಬಂದಿದ್ದ ನಾನು. ಶ್ರೀಧರ ದುರ್ಗಾ ಎಲ್ಲ 3 ಅಭಿನ್ನ ರೂಪಗಳೇ. ಆದ್ರೆ ಇದು ಸತ್ವ, ರಜಸ್ಸು, ತಮಸ್ಸು ಇವುಗಳಿಗೆಲ್ಲೂ ಅಭಿಮಾನಿಗಳಾಗಿರತಕ್ಕಂಥ ಕೆಲವು ರೂಪಗಳಷ್ಟೇ. ಹಾಗಾಗಿ ಒಬ್ಬಳೇ ಆ 3 ರೂಪಗಳನ್ನು ತಾಳಿಕೊಂಡು ಈ ಜಗತ್ತನ್ನು ಕಟ್ಟಿ ಹಾಕ್ತಾಳೆ, ಆ ಮೂಲಕ ಜಗತ್ತನ್ನು ಮುನ್ನಡೆಸ್ತಾಳೆ. ಅದಕ್ಕಾಗಿ ಈ ವೆಂಕಟರಮಣನನ್ನ, ತಿರುಪತಿಯ ವೆಂಕಟರಮಣನನ್ನ ಆರಾಧನೆ ಮಾಡುವಾಗ 2 ರೂಪಗಳನ್ನು ಆ ಕಡೆ ಈ ಕಡೆ ಇಟ್ಟು ಆರಾಧನೆ ಮಾಡಿರ್ತಾರಲ್ಲ, ಒಂದು ಕಡೆ ಶ್ರೀರೂಪ, ಮತ್ತೊಂದು ಕಡೆ ಭೂರೂಪ. ಇದನ್ನೆಲ್ಲ ಆರಾಧನೆ ಮಾಡೋದು ಉದ್ದೇಶ ಅದೇ. ಆ ಶ್ರೀದೇವಿ 2 ರೂಪಗಳನ್ನು ತಾಳಿ, ಮುಖ್ಯವಾಗಿ 2 ರೂಪ, ಶ್ರೀರೂಪ ಒಂದು, ಭೂರೂಪ ಒಂದು.
ಈ 2 ರೂಪಗಳನ್ನು ತಾಳಿ ಭಗವಂತನ ಸೇವೆ ಮಾಡ್ತಾಳೆ. ದುರ್ಗಾ ಅಂತ ಮತ್ತೊಂದು ರೂಪನೂ ಕೂಡ ಇದೆ. ನಾರಾಯಣ ಅಷ್ಟಾಕ್ಷರ ಮಂತ್ರ ಅಂತಿದೆಯಲ್ಲ, ಗಾಯತ್ರಿ ಮಂತ್ರಕ್ಕೆ 3 ಪಟ್ಟಾಗಿ ಧ್ಯಾನ ಮಾಡ್ತೀವಲ್ಲ, ಅಲ್ಲಿಯೂ ಕೂಡ ಭಗವಂತ 2 ಪತ್ನಿಯರ ಸಮೇತನಾಗಿ ಧ್ಯಾನಕ್ಕೆ ನಮಗೆ ಗೋಚರ ಆಗಬೇಕು. ಇದು ಶ್ರೀ ಮತ್ತು ಭೂ ಅನ್ನುವಂಥ 2 ರೂಪಗಳು. ಹೀಗೆ ಈ 3 ಪತ್ನಿಯರ ಜೊತೆಗೂಡಿ ಸರ್ವತ್ರ ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶಗಳಲ್ಲಿಯೂ ಕೆಲಸ ಮಾಡ್ತಾನೆ. ಅವನು ಹೀಗೆ ಲೀಲೆಗಳನ್ನು ಮಾಡ್ತಿದ್ದಾಗ ಈ 3 ಗುಣಗಳು ಈ ಸಂಸಾರದಲ್ಲಿರುವಂಥ ಜೀವರನ್ನು ಕಟ್ಟಿ ಹಾಕಿ ಆ ಮೂಲಕ ಈ ಎಲ್ಲ ಕೆಲಸಗಳನ್ನು ಮಾಡಿಸ್ತಾರೆ. ಇಂದ್ರಿಯಗಳಿಂ ಮಾಳ್ಪ ಕರ್ಮ ದ್ವಂದ್ವಗಳ ತನಗರ್ಪಿಸಲು ಗೋವಿಂದ ಪುಣ್ಯವ ಕೊಂಡು ಪಾಪವ ಭಸ್ಮವನೆ ಮಾಳ್ಪ. ಇಂದಿರೇಶನು ಭಕ್ತ ಜನರನ್ನು ನಿಂದಿಸುವರೊಳಗಿಪ್ಪ ಪುಣ್ಯವ ತಂದು ತನಗೀವ ಪಾಪಗಳು ಅವರಿಗುಣಿಸುವನು. ನೋಡಿ, ಇಂದ್ರಿಯಗಳಿಂದ ಈಗ ನಾವು 5 ಕರ್ಮೇಂದ್ರಿಯಗಳಿಂದ 5 ಜ್ಞಾನೇಂದ್ರಿಯಗಳಿಂದ ಮನಸ್ಸಿನಿಂದ ಬೇರೆ ಬೇರೆ ತರ ಕರ್ಮಗಳನ್ನು ಮಾಡ್ತೀವಲ್ಲ, ಕೆಟ್ಟ ಕರ್ಮ ಮತ್ತು ಒಳ್ಳೆಯ ಕರ್ಮ, ಇದನ್ನೆಲ್ಲವನ್ನು ಭಗವಂತನಿಗೆ ತಗೊಂಡು ಹೋಗಿ ಅರ್ಪಣೆ ಮಾಡಬೇಕು. ಸತ್ಕರ್ಮವನ್ನು ಕೂಡ ನನ್ನ ಯೋಗ್ಯತಾನುಸಾರವಾಗಿ ನೀನು ಮಾಡಿಸಿದೆ, ಇನ್ನು ಮುಂದೆ ಆ ಸತ್ಕರ್ಮಗಳನ್ನೇ ಮಾಡಿಸು. ದುಷ್ಟಕರ್ಮಗಳನ್ನು ಕೂಡ ನನ್ನ ಯೋಗ್ಯತಾನುಸಾರವಾಗಿ ಮಾಡಿಸಿದೆ. ಯಾಕಂದ್ರೆ ಒಬ್ಬೊಬ್ಬರ ಕಡೆಯಿಂದ ಒಂದೊಂದು ರೀತಿ ಕೆಲಸ ಮಾಡಿಸುತ್ತೆ. ಇದು ನೀನು ಬೇಕಾಬಿಟ್ಟಿಯಾಗಿ ಮಾಡೋದಿದ್ರೆ ಎಲ್ಲರ ಕಡೆಯಿಂದ ಒಂದೇ ರೀತಿಯಾಗಿ ಮಾಡಿಸ್ತೈತೆ. ಹಾಗಲ್ಲ, ನಮ್ಮ ಯಾವ ಹಿನ್ನೆಲೆ ಇದೆ ಅದಕ್ಕನುಸಾರವಾಗಿ ಆ ಕೆಲಸ ಮಾಡಿಸ್ತಿದ್ದಿ. ಇನ್ನು ಮುಂದೆ ಕೆಟ್ಟ ಕರ್ಮಗಳನ್ನು ಮಾಡಿಸಬೇಡ, ಸತ್ಕರ್ಮಗಳನ್ನು ಮಾತ್ರ ಮಾಡಿಸು ಅಂತ ಅವನನ್ನು ಪ್ರಾರ್ಥನೆ ಮಾಡೋದೇನಿದೆಯಲ್ಲ, ಇದೇ ಅರ್ಪಣೆ. ಪುಣ್ಯ ಪಾಪಗಳನ್ನು ಅರ್ಪಿಸವನಡಿಗೆ ಅಂದ್ರೆ ಇದೆ. ಅದನ್ನು ಅರ್ಪಿಸಿದ್ರೆ ಆ ಪುಣ್ಯವನ್ನು ಸ್ವೀಕಾರ ಮಾಡ್ತಾನೆ, ಪಾಪವನ್ನು ಸುಟ್ಟು ಹಾಕಿಬಿಡ್ತಾನೆ. ನಮಗೆ ಬಂದಿರುವಂಥ ಪಾಪವನ್ನು ಸುಟ್ಟು ಹಾಕ್ತಾನೆ. ಅವನು ಯಾರಾದರೂ ತನ್ನ ಭಕ್ತರನ್ನ ನಿಂದನೆ ಮಾಡುವಂಥವ್ರು ಇರ್ತಾರಲ್ಲ, ಆವಾಗೆಲ್ಲ ಏನು ಮಾಡ್ತಾನೆ ಭಗವಂತ? ಆ ತನ್ನ ಭಕ್ತರು ಬೇರೆ ಯಾರೋ ದುಷ್ಟರ ನಿಂದೆಗೆ ಪೀಡೆಗೆ ಒಳಗಾಗಿದ್ದನ್ನು ಆತ ಗಮನಿಸ್ತಾ ಇರ್ತಾನೆ. ಗಮನಿಸಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಾನೆ. ಏನು ವ್ಯವಸ್ಥೆ ಮಾಡ್ತಾನೆ? ನಿಂದನೆ ಯಾರು ಮಾಡ್ತಿರ್ತಾರಲ್ಲ, ಆ ನಿಂದನೆ ಮಾಡುವವರು ಏನಾದ್ರು ಸ್ವಲ್ಪ ಪುಣ್ಯ ಮಾಡಿರ್ತಾರಲ್ಲ, ಅದನ್ನು ತಂದು ಈ ಭಕ್ತರಿಗೆ ಹಾಕ್ತಾನೆ. ಈ ಜಗತ್ತಿನಲ್ಲಿ ಯಾವುದೂ ಕೂಡ ಪುಕ್ಕಟೆ ಅಲ್ಲ. ನಾವು ಒಂದೇನಾದ್ರೂ ಮತ್ತೊಬ್ಬರಿಗೆ ಕೊಟ್ಟಿವಿ, ಒಂದೇನಾದ್ರೂ ದಾನ ಮಾಡಿದ್ದೀವಿ, ಜ್ಞಾನವನ್ನೇ ದಾನ ಮಾಡಿದ್ದೀವಿ, ಒಂದು ವಸ್ತ್ರ ದಾನ ಮಾಡಿದೆವು, ಅಥವಾ ಒಂದಿಷ್ಟು ದುಡ್ಡು ದಾನ ಮಾಡಿದೆವು, ಇದು ಪುಕ್ಕಟೆ ಅಲ್ಲ. ನಾವು ಮಾಡಿದ ಇನ್ನೊಬ್ಬರಿಗೆ ಜ್ಞಾನ ಕೊಟ್ಟದ್ದು ಮತ್ತೊಂದು ಬಾರಿ ಬಡ್ಡಿ ಸಮೇತವಾಗಿ ನಮಗೆ ಬಂದೇ ಬರಬೇಕು, ದುಡ್ಡು ಬರಬೇಕು, ವಸ್ತ್ರವೂ ಬರಬೇಕು. ಜಗತ್ತಿನಲ್ಲಿ ಯಾವುದೂ ಕೂಡ ಪುಕ್ಕಟೆ ಅಂತ ಅನ್ನೋದಿಲ್ಲ. ನಮ್ಗೆ ಈಗ ಗೊತ್ತಾಗದೇ ಇರಬಹುದು, ನಾವು ಮಾಡಿದ ಒಂದು ಒಳ್ಳೆಯ ಕೆಲಸದ ಫಲ ಈಗ ಗೊತ್ತಾಗದೇ ಇರಬಹುದು. ಆದರೆ ನಮ್ಮ ಬುದ್ಧಿ ಏನು ಅಂತಂದ್ರೆ, ಒಂದು ಸೀಮಿತವಾದಂತಹ ಜೀವನವನ್ನು ನೋಡಿ ಇದು ನಮ್ಗೆ ಈಗ ಸಿಗಲಿಲ್ಲ ಅಂತ ನಾವು ಸಂಕಟ ಪಡ್ತಿರ್ತೇವೆ. ಆದರೆ ನಾವು ಕೊಟ್ಟದ್ದು ಯಾವುದು ಪುಕ್ಕಟೆ ಅಲ್ಲ, ಮತ್ತೊಂದು ಬಾರಿ ಅದು ಸಿಗಲೇಬೇಕು. ಇದು ಕೊಟ್ಟವರು ಆಲೋಚನೆ ಮಾಡಬೇಕಾದ ಸಂಗತಿ. ತಗೊಂಡವರು ಕೂಡ ಈಗ ನಾವು ತಗೊಂಡ್ಬಿಟ್ಟಿವಿ, ಏನೋ ಮೋಸ ಮಾಡಿ ಇನ್ನೊಬ್ಬರ ಏನೋ ಕಸ್ಕೊಂಡೆವು, ಅಥವಾ ಮತ್ತದ್ದು ಯಾವುದು ಪುಕ್ಕಟೆಯಾಗಿ ಇನ್ನೇನೋ ನೈತಿಕ ಮಾರ್ಗದಿಂದಲೋ ಅನೈತಿಕ ಮಾರ್ಗದಿಂದಲೋ ಯಾರ್ಯಾರಿಂದಲೋ ಏನೇನೋ ತಗೊಂಡು ಬಿಟ್ಟಿವಿ ಅಂತ ಆನಂದ ಪಡ್ತಿರ್ತೀವಲ್ಲ, ತಗೊಂಡವರು ಯಾವತ್ತೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಒಂದು ದಿವಸ ನಾವು ಇದನ್ನು ಮಾಡ್ಲಿಕ್ಕೆ ಕೊಡಬೇಕಾಗ್ತದೆ. ಬಡ್ಡಿ ಸಮೇತವಾಗಿ ಇದನ್ನ ಯಾರ ಕಡೆಯಿಂದ ತಗೊಂಡಿರ್ತೀವೋ ಅವ್ರಿಗೆ ಕೊಡಬೇಕಾಗ್ತದೆ. ತಗೊಂಡವರು ಸಮಾಧಾನದಿಂದ ಇರಬೇಕು, ನಮ್ಮ ಕಡೆಯಿಂದ ಹೋದ್ರೆ ದುಃಖ ಪಡಬಾರ್ದು, ಮತ್ತೊಮ್ಮೆ ನಮಗೆ ಸಿಗ್ತದೆ ಅನ್ಬೇಕು. ತೆಗೆದುಕೊಂಡವರು ಹಿಗ್ಗಬಾರ್ದು. ಇದು ಒಳ್ಳೆಯದನ್ನು ಕೊಟ್ಟಾಗ ಒಳ್ಳೆಯದನ್ನು ತೆಗೆದುಕೊಂಡಾಗಾಯ್ತು. ಇದು ಕೆಟ್ಟದನ್ನು ಕೊಟ್ಟಾಗ ಮತ್ತು ಕೆಟ್ಟದನ್ನು ತಗೊಂಡಾಗಲೂ ಹೀಗೇನೆ. ಕೆಟ್ಟದನ್ನ ನಾವು ಯಾವ ತರ ಮಾತಾಡ್ತೀವಲ್ಲ, ಯಾರೋ ಒಬ್ಬರ ಬಗ್ಗೆ ಕೆಟ್ಟ ಮಾತನ್ನ ಆಡ್ತೀವಿ, ಆಡಿದಾಗ ನಮಗೆ ಭಾರಿ ಹಿಗ್ಗು. ಆ ಮನುಷ್ಯ ಎಷ್ಟು ದುರಹಂಕಾರಿಯಾಗಿದ್ದ, ಅವನಿಗೊಂದು ಬುದ್ಧಿ ಕಲಿಸಿಬಿಟ್ಟೆ ನಾನು ಅಂತ. ಸಾರ್ವಜನಿಕವಾಗಿ ಅವನಿಗೆ ಅವಮಾನ ಮಾಡಿಬಿಟ್ಟು ಅವನ ಮರ್ಯಾದೆ ತೆಗೆದುಬಿಟ್ಟು ಆ ಮೂಲಕ ನಮ್ಮ ಪ್ರತಿಷ್ಠೆ ಹೆಚ್ಚಾಯಿತು ಅಂತ ಹೀಗೆಲ್ಲ ನಾವು ಬೀಗ್ತಿರ್ತೇವೆ. ಯಾರಿಗಾರಿಗೂ ಅವಮಾನ ಮಾಡ್ತಿರ್ತೀವಿ, ಯಾರ್ಯಾರದನ್ನು ಕಸ್ಕೋತಿರ್ತೇವೆ. ಇದು ಮಾಡಿದ ನಿಂದನೆ ಮಾಡಿದ್ವಿ ಅಂತ ನಾವು ಮಾಡಿದವರು ಹಿಗ್ಗಬಾರದು. ನಮಗೆ ಈಗ ಅವಮಾನ ಆಯ್ತಲ್ಲ ಅಂತ ಮಾಡಿಸ್ಕೊಂಡವರು ಕುಗ್ಗಬಾರದು. ಯಾಕೆಂದ್ರೆ ನಿಂದನೆ ಮಾಡಿದವರು ಅದನ್ನು ಬಡ್ಡಿ ಸಮೇತವಾಗಿ ತೀರಿಸಬೇಕಾಗ್ತದೆ. ನಿಂದನೆ ಮಾಡಿಸ್ಕೊಂಡವರು ನಿಂದನೆ ಮಾಡಿದವರ ಪುಣ್ಯವನ್ನು ಅನಾಯಾಸವಾಗಿ ತಗೋತಾರೆ. ಅದು ಇಲ್ಲಿ ಹೇಳೋ ಮಾತು. ಹಾಗಾಗಿ ಕೊಟ್ಟದ್ದು ಮತ್ತು ತೆಗೆದುಕೊಂಡದ್ದು ಅದು ಒಳ್ಳೆಯದೇ ಆಗಲಿ. ಹಾಗೆ ಕೊಟ್ಟದ್ದು, ಮಾಡಿದ್ದು ಮತ್ತು ಒಳಗಾಗಿದ್ದು, ಅವಮಾನಕ್ಕೊಳಗಾಗಿದ್ದು, ಅವಮಾನ ಮಾಡಿದ್ದು, ಇದು ಕೆಟ್ಟದ್ದೇ ಆದರೂ ಕೂಡ ಅದೆಲ್ಲವನ್ನು ಕೂಡ ಮಾಡಿದವರು, ಕೆಟ್ಟದನ್ನು ಮಾಡಿದವರು ಅದಕ್ಕೆ ಪಾಪವನ್ನು ಪ್ರತಿಫಲ ರೂಪದಲ್ಲಿ, ಬಡ್ಡಿಯ ರೂಪದಲ್ಲಿ ಅನುಭವಿಸಲೇಬೇಕು. ಹಾಗೆ ಯಾವುದೋ ಒಂದು ಕಾಲಕ್ಕೆ ಅವಮಾನಕ್ಕೊಳಗಾದವರು ಅವರು ಮತ್ತೊಂದು ಕಾಲದಲ್ಲಿ ಅದರ ಪ್ರತಿಫಲವನ್ನು ಪಡ್ಕೋತಾರೆ. ಅದು ಗೊತ್ತಾಗೋದಿಲ್ಲ ನಮಗೆ, ಆ ಟೈಮ್ನಲ್ಲಿ ಗೊತ್ತಾಗೋದಿಲ್ಲ, ಆ ಸಮಯದಲ್ಲಿ ಗೊತ್ತಾಗೋದಿಲ್ಲ. ಅದನ್ನೇ ಹೇಳಿದ್ದು, ಭಕ್ತ ಜನರನ್ನು ಯಾರು ನಿಂದಿಸ್ತಾರೋ ಆ ಭಕ್ತ ಜನರನ್ನ ಆ ಭಕ್ತರಿಗೆ ಪಾಪ ದುಃಖ ಆಗ್ತದೆ ಅವತ್ತು.
ಯಾಕಂದ್ರೆ ಸಾಮಾನ್ಯವಾಗಿ ಭಗವದ್ಭಕ್ತರು ಸಜ್ಜನರು ಅಂತ ಏನಿರ್ತಾರಲ್ಲ ಅವ್ರ ಮನಸ್ಸು ಸೂಕ್ಷ್ಮ ಇರ್ತದೆ. ಯಾರು ನಿಂದನೆ ಮಾಡಿಬಿಟ್ರೆ ಅಯ್ಯೋ ನಿಮ್ಗೆ ಹೀಗಾಯ್ತಲ್ಲ, ನಾವೇನು ತಪ್ಪು ಮಾಡಿದ್ವಿ ಅಂತ ಓಡಾಡ್ತಿರ್ತಾರೆ. ಆದರೆ ಅದರಿಂದ ಪುಣ್ಯ ಬರ್ತದೆ ಅಂತ ನಿಮಗೆ ಗಮನ ಇರಲಿ, ಸಜ್ಜನರಿಗೆ ಆಶ್ವಾಸನೆ ಇದು. ಇನ್ನು ನಿಂದನೆ ಮಾಡಿದವರಿಗೆ ಇಂಥ ಕೆಲಸ ಮಾಡಿದ್ರಲ್ಲ ಇದೊಂದು ನಿಮಗೆ ಪಾಪ ಬರ್ತದೆ, ಅದು ನಿಮಗೆ ಗಮನ ಇರಲಿ ಅಂತ ಅವರಿಗೆ ಎಚ್ಚರಿಕೆ. ಇದನ್ನು ನಾವು ದೃಷ್ಟಾಂತ ಕಳೆದ ದಿವಸ ಈ ವನಪರ್ವದಲ್ಲಿ ಮಹಾಭಾರತದಲ್ಲಿ ಶ್ರವಣ ಮಾಡಿ ಮುಗಿಸಿದೆವು ಅದನ್ನು. ಈ ಕಳೆದ ಬಾರಿ ಅದೇ ಆಗಿತ್ತು. ಈ ಮಹಾಭಾರತದ ವನಪರ್ವದ 9ನೇ ಭಾಗವನ್ನು ಶ್ರವಣ ಮಾಡಿದೆಯಲ್ಲ, ಅಲ್ಲೆಲ್ಲ ಅದೇ ಭಾಗವೇ ಇತ್ತು. ಪಂಚಪಾಂಡವರಿಗೆ ದ್ರೌಪದಿಗೆ ಅಷ್ಟೆಲ್ಲ ದುಃಖ ಆಯಿತು. ಯಾಕಾಯ್ತು? ಅಷ್ಟೆಲ್ಲ ಸಂಕಟಕ್ಕೆ ಅವ್ರಿಗೆ ಒಳಗಾದ್ರು. ಅವ್ರು ಸಹಿಸ್ಕೊಂಡ್ರು ಆ ಕಾಲದಲ್ಲಿ ಅದನ್ನು. ಮುಂದೆ ಕುರುಕ್ಷೇತ್ರ ಯುದ್ಧ ಬರೋ ತನಕ ಅವ್ರು ಶಸ್ತ್ರ ಎತ್ತಲಿಲ್ಲ. ಭೀಮ ಗುಡುಗಿದ, ಆದರೆ ಗುಡುಗಿದ್ದನ್ನು ಕಾರ್ಯರೂಪಕ್ಕೆ ಇಳಿಸಲಿಲ್ಲ. ಆ ಮೂಲಕ ಏನಾಯ್ತು ಅಂತಂದ್ರೆ, ಭೀಷ್ಮ, ದ್ರೋಣ, ಕೃಪಾ ಮೊದಲಾದವರೆಲ್ಲ ದೊಡ್ಡ ಸಾಧನೆ ಮಾಡಿದ್ರಲ್ಲ, ಆ ಮಾಡಿದ ಸಾಧನೆ ಅವ್ರ ಪುಣ್ಯ ಎಲ್ಲ ಇವರಿಗೆ ಬಂತು. ಆ ತಾತ್ಪರ್ಯ ನಿರ್ಣಯದಲ್ಲಿ ಆ ಮಾತು ಬಂದಿತ್ತು. ಅದನ್ನೇ ದಾಸರ ಕನ್ನಡದಲ್ಲಿ ಇಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು. ಆಗ ಅವರು ಒಂದ್ ವೇಳೆ ಮನಸ್ಸಿನ ಸಮತೋಲನವನ್ನು ಕಳ್ಕೊಂಡು ಅದಕ್ಕೆ ಪ್ರತೀಕಾರ ಮಾಡ್ಲಿಕ್ಕೆ ಹೊರಟಿದ್ರೆ ಆ ಪುಣ್ಯ ಸಿಗ್ತಿರ್ಲಿಲ್ಲ. ಪುಣ್ಯ ಸಿಕ್ತು ಅವರಿಗೆ, ಆ ಪಂಚಪಾಂಡವರಿಗೆ. ಭೀಮನಿಗೆ ಹೆಚ್ಚು ಸಿಕ್ತು, ದ್ರೌಪದಿ ಕಡಿಮೆ ಸಿಕ್ತು, ಮತ್ತೆ ಧರ್ಮರಾಜ, ಅರ್ಜುನ ಅದುಗಳಿಗೆ ಇನ್ನೂ ಕಡಿಮೆ ಸಿಕ್ತು ಅಂತೆಲ್ಲ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿತ್ತು. ಬರೇ ಭೀಷ್ಮ, ದ್ರೋಣ, ಕೃಪರದು ಮಾತ್ರ ಅಲ್ಲ, ದುರ್ಯೋಧನಾದಿಗಳದ್ದು ಕೂಡ ಬಂದಿತ್ತು. ಯಾಕಂದ್ರೆ ಅವರು ದುಷ್ಟರೇ. ಭೀಷ್ಮ, ದ್ರೋಣ, ಕೃಪರು ಶಕ್ತಿ ಇದ್ದು ಕೂಡ ತಾವು ಅನ್ಯಾಯವನ್ನು ತಡೆಯಬಲ್ಲಂತಹ ಸ್ಥಾನದಲ್ಲಿ ಇದ್ದವರಾದ್ರೂ ಕೂಡ ತಡೆಯಲಿಲ್ಲ. ಹಾಗೆ ಅವ್ರು ಮಾಡಿದ್ದೆಲ್ಲ ಇವರಿಗೆ ಬಂತು. ಅನಾಯಾಸವಾಗಿ ಹೀಗೆ ಬರುವಂತೆ ಮಾಡ್ತಾನೆ ಭಗವಂತ. ಅವ್ರ ಪುಣ್ಯ ಇವರಿಗೆ ಬರ್ತದೆ, ಇವ್ರು ಮಾಡಿದ ಪಾಪ ಅವ್ರಿಗೆ ಹೋಗ್ತದೆ. ಅದು ನಾವು ಗಮನಿಸಬೇಕಾದ ಸಂಗತಿ. ಇಂದಿರೇಶನು ಭಕ್ತ ಜನರನ್ನು ನಿಂದಿಸುವವರೊಳಗಿಪ್ಪ. ಅವರೊಳಗೇನು ಪುಣ್ಯ ಇದೆ, ಆ ಪುಣ್ಯವ ತಂದು ತನ್ನವರಿಗೆ ಪುಣ್ಯ ಕೊಡ್ತಾನೆ. ಮತ್ತೆ ಆ ಪಾಪವನ್ನ ಅವರಿಗೆ ಉಣಿಸುವನು. ಭಕ್ತ ಜನರು ಮಾಡಿದ ಪಾಪವನ್ನ ಇದನ್ನ ಕಳಿಬೇಕು ಹೇಗೆ? ಇದನ್ನ ನಾವು ಎಷ್ಟು ಕರ್ಮ ಮಾಡಿರ್ತೀವಿ, ಎಷ್ಟೋ ಒಳ್ಳೆ ಕೆಲಸ, ಎಷ್ಟೋ ಕೆಟ್ಟ ಕೆಲಸ ಎಲ್ಲ ಮಾಡಿಬಿಟ್ಟಿರ್ತೀವಿ. ಇದನ್ನೆಲ್ಲ ಕಳ್ಕೊಂಡು ಭಗವಂತನ ಹತ್ರ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಕರ್ಮ ಮಾಡಿಬಿಟ್ಟಿರ್ತೀವಿ. ಅದು ನಡುವೆ ಅದಕ್ಕೆಲ್ಲ ಇದ್ದಕ್ಕಿದ್ದಂಗೆ ಮನ್ನಾ ಆಗಿಬಿಡ್ತದೆ. ಹೇಗೆ ಮನ್ನಾ ಆಗ್ತದೆ ಅಂದ್ರೆ ಇದು ಮನ್ನಾ ಆಗೋ ರೀತಿ ಇವೆಲ್ಲ. ಅದಕ್ಕೆ ಭಕ್ತ ಮಾಡಬೇಕಾದ್ದೇನು? ಒಂದು ಜ್ಞಾನ, ಭಕ್ತ ವೈರಾಗ್ಯಗಳನ್ನು ಹೆಚ್ಚಿಸ್ಕೋಬೇಕು. ಮತ್ತೊಂದು ತಾಳ್ಮೆಯಿಂದಿರಬೇಕು. ನಿಂದೆ ಸ್ತುತಿಗಳಿಗೆ ಪ್ರಶಂಸೆ ಮಾಡಿದ್ರಿ ಅಂತ ಬಹಳ ಹಿಗ್ಗಬಾರದು, ನಿಂದೆ ಮಾಡಿದ್ರಿ ಅಂತ ಬಹಳ ಕುಗ್ಗಬಾರದು ಕೂಡ. ಅದಕ್ಕೆ ನಿಂದಕರಿರಬೇಕು. ಯಾಕೆಂದ್ರೆ ಆ ನಿಂದಕರಿದ್ರೆ ಅವರು ಆ ಹಂದಿಗಳು ಊರಿನಲ್ಲಿರುವಂತಹ ಹೊಲಸನ್ನು ಹೇಗೆ ಸ್ವಚ್ಛ ಮಾಡ್ತಾವೋ, ಆ ಹಂದಿಗಳು ಯಾಕೆ ಬಂದು ಇಲ್ಲ ಹಂದಿಗಳನ್ನ ಹೊಡೆದು ಓಡಿಸಿಬಿಟ್ರೆ ಆ ಹೊಲಸನ್ನು ಸ್ವಚ್ಛ ಮಾಡೋರು ಯಾರು? ಮತ್ತೆ ಅದಕ್ಕೆ ದುಡ್ಡು ಕೊಟ್ಟು ಅದನ್ನ ಸ್ವಚ್ಛ ಮಾಡಿಸ್ಬೇಕಾಗ್ತದೆ. ಅದು ಇಮ್ಮಡಿ ಖರ್ಚು. ಅದ್ರ ಮೊದಲು ಹಂದಿಗಳನ್ನ ಹಾಗೆ ಓಡಾಡ್ಲಿಕ್ಕೆ ಬಿಟ್ರೆ ಅವು ಎಲ್ಲೆಲ್ಲಿ ಓಡಾಡಬೇಕು ಅಲ್ಲೆಲ್ಲ ಓಡಾಡಿ ಹೊಲಸನ್ನೆಲ್ಲ ಸ್ವಚ್ಛ ಮಾಡ್ತವೆ. ಹಾಗೆ ದುರ್ಜನರು ನಮ್ಮ ಹೊಲಸನ್ನು ಸ್ವಚ್ಛ ಮಾಡ್ತಾರೆ, ನಮ್ಮ ವ್ಯಕ್ತಿತ್ವದ ಹೊಲಸನ್ನ. ಅದಕ್ಕಾಗಿ ಊರೊಳಗೆ ಹಂದಿಗಳಿರ್ಬೇಕು. ಹಂದಿ ಇದ್ರೆ ಕೇರಿ ಹೆಂಗೆ ಸ್ವಚ್ಛ ಆಗ್ತದೋ ಹಾಗೆ ನಮ್ಮ ಶರೀರ ಇದೆಯಲ್ಲ, ಈ ಶರೀರ ಅನ್ನೋದು ಪಟ್ಟಣ. ಶರೀರ ಅನ್ನೋದು ಪಟ್ಟಣ ಆದ್ರಿಂದ ನಾವು ಒಳಗಿರೋರು ಪುರುಷರು. ಶರೀರ ಅನ್ನೋದು ಪುರ, ಆ ಪುರದೊಳಗೆ ನಾವು ಇದ್ದಿದ್ದರಿಂದಲೇ ನಾವು ಪುರುಷರು. ಹಾಗಾಗಿ ಈ ಪುರದಲ್ಲಿ ಆಗುವಂತಹ ದೋಷಗಳನ್ನ ಕಳೀಲಿಕ್ಕೆ ಆ ದುರ್ಜನರಿಗೆ ಒಂದು ಅವಕಾಶ ಕೊಡಬೇಕು. ಕೊಟ್ಟು ಅನಾಯಾಸವಾಗಿ ಯಾವುದೇ ಖರ್ಚಿಲ್ಲದೆ ಹೋಗ್ತದಲ್ಲ ಅಂತ ಹೀಗೆ ಹೋಗುವಂಥ ಒಂದು ಅವಕಾಶವನ್ನ ನಾವು ಮಾಡಬೇಕು. ಇದು ಎಲ್ಲ ವಿಷ್ಣು ರಹಸ್ಯದಲ್ಲೂ ಬಂದಿದೆ, ಮುಖ್ಯವಾಗಿ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದೆ. ಹೊತ್ತಿಗೆ ಪಾಪಕರ್ಮ ಪ್ರವರ್ತಕರ ನಿಂದಿಸದೆ ತನಗಿಂದುತ್ತಮರ ಗುಣಕರ್ಮಗಳ ಕೊಂಡಾಡದಲೇ ಇಪ್ಪ. ಮರ್ತ್ಯರಿಗೆ ಗೋ ಬ್ರಾಹ್ಮಣ ಸ್ತ್ರೀಹತ್ಯೆ ಮೊದಲಾದ ಅಖಿಲ ದೋಷಗಳಿತ್ತಪ್ಪನು ಸಂದೇಹ ಬಡಸಲ್ಲ ಅಖಿಲ ಶಾಸ್ತ್ರಮತ. ನಮಗೆ ನಮ್ಮ ಸ್ವಭಾವ ಇದೆ. ನಮಗೆ ಜೀವಮಾನದಲ್ಲಿ ಎಷ್ಟೋ ಜನ ಉಪಕಾರ ಮಾಡಿರ್ತಾರೆ. ಆ ಉಪಕಾರ ಮಾಡಿದವ್ರನ್ನೆಲ್ಲ ನಿತ್ಯ ನೆನಪು ಮಾಡ್ಕೊಳ್ಳೋದಿಲ್ಲ. ಹಾದಿಲ್ಲ ಬಿಟ್ಟದೆ ನಮಸ್ಕಾರ ಮಾಡ್ತೀವಿ, ನೀವು ಉಪಕಾರ ಮಾಡಿದ್ರಿ ಅಂತ ಯಾವಾಗಲೂ ನೆನಪು ಮಾಡ್ಕೊಳ್ತೀವಿ. ಅದು ಏನು, ಅವ್ರು ನಮಗೆ ಎದುರಿಗೆ ಭೇಟಿ ಆದಾಗ ನಮಸ್ಕಾರ, ಯಾಕೆಂದ್ರೆ ಉಪಕಾರ ಮಾಡಿದ್ದಾಗ ನೆನಪಡ್ಕೋತೀವಿ. ಮನೆಯಲ್ಲಿ ಕೂತ್ಕೊಂಡು 4 ಜನ ಜೊತೆ ಮಾತಾಡ್ತಾ ಕೂತಿದ್ದಾಗ, ಸಂತೋಷದಿಂದಿದ್ದಾಗ ಅವ್ರು ಯಾರು ಉಪಕಾರ ಮಾಡಿದ್ರು, ಆದ್ರಿಂದ ಈ ಸ್ಥಿತಿಯಲ್ಲಿದ್ದೇವೆ ನೆನಪು ಮಾಡ್ಕೊಳ್ಳಲ್ಲ. ಮನುಷ್ಯನ ಸ್ವಭಾವ ಅಲ್ಲ. ಇಲ್ಲ, ಯಾರು ಮಾಡ್ಕೊಳ್ಳೋದಿಲ್ಲ ಅಂತಲ್ಲ, ಕೆಲವ್ರು ಮಾಡ್ಕೊಳ್ತಾರೆ. ಆದ್ರೆ ಬೈಲಿಕ್ಕೆ ಮಾತ್ರ ಬಾಯಿ ಮುಂದೆ ಯಾವತ್ತು ಎಲ್ಲಾರ್ದು. ಅವ್ರು ನಮ್ಗೆ ಹೀಗೆ ಮಾಡಿಬಿಟ್ರು, ಇವ್ರು ನಮ್ಗೆ ಹೀಗೆ ಮಾಡಿಬಿಟ್ರು. ಬೈಲಿಕ್ಕೆ ಆದ ಅಪಚಾರಗಳನ್ನ ನೆನಪು ಮಾಡ್ಕೊಳ್ಳಿಕ್ಕೆ ನಮಗೆ ಯಾವತ್ತೂ ಕೂಡ ಬಾಯಿ ಮನಸ್ಸು ಮುಂದೆ. ಹೊತ್ತಿಗೆ ಪಾಪಕರ್ಮ ಪ್ರವರ್ತಕರ ನಿಂದಿಸದೆ. ಹೊತ್ತಿಗೆ ದಾಸರದನ್ನು ಹಾಸ್ಯ ಮಾಡಿದ್ದಾರೆ ಅಂತ ಕಾಣಿಸ್ತದೆ ನಮಗೆ ಅದೊಂದು ನಿತ್ಯ ಕರ್ಮ ಆಗಿಬಿಟ್ಟಿದೆ. ದಿನನಿತ್ಯ ಸಂಧ್ಯಾವಂದನೆ ದೇವರ ಪೂಜೆ ಹೇಗೆ ಮಾಡ್ತೀವಿ ಹಾಗೆ ಕೆಲವರನ್ನು ಬೈಯೋದು, ನಮ್ಗೆ ಯಾರು ಅಪಕಾರ ಮಾಡಿದ್ದಾರೆ ಅವರನ್ನು ಬೈಯೋದು ಹೊತ್ತಿಗೆ ಅಂದ್ರೆ ಸಮಯಕ್ಕೆ ಸರಿಯಾಗಿ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಅವ್ರನ್ನ ಬೈಯೋದು. ಊಟಕ್ಕೆ ಕೂತಾಗ, ದೇವ್ರ ಪೂಜೆ ಕೂತಾಗ, ಸಂಧ್ಯಾವಂದನೆ ಕೂತಾಗ
ಬೈತಾ ಇರೋದು ಯಾರ್ಯಾರನ್ನ. ಇದು ಯಾರನ್ನ ಪಾಪಕರ್ಮ ಪ್ರವರ್ತಕರನ್ನ ನಿಂದಿಸದೆ. ನಿಂದನೆ ಮಾಡಬೇಕು ಅಂತ ಮನುಷ್ಯನಿಗೆ ಅನಿಸ್ತದೆ, ಆದ್ರೆ ಅದನ್ನು ಮಾಡಬೇಡಿ. ಹಾಗಾದ್ರೆ ಏನ್ ಮಾಡ್ಬೇಕು ನಾವು? ಊಟಕ್ಕೆ ಕೂತಾಗ, ವಿರಾಮದಲ್ಲಿ ಕೂತಾಗ ನಿಮಗೆ ಕೆಲವರಿಗೆ ಹೊತ್ತು ಹೋಗೋದಿಲ್ಲ. ಈಗ ನೋಡಿ, ಹೊತ್ತಿಗೆ ಅಂತಿದೆಯಲ್ಲ, ಹೊತ್ತಿಗೆ ಅನ್ನೋದಕ್ಕೆ ಅದು ನಮ್ಗೆ ಏನೇನು ನೆನಪು ಬರ್ತದೆ. ಕೆಲವರು ಸುಮ್ಮನೆ ಕೂತಿರ್ತಾರೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಅವರಿಗೆ. ಎಲ್ಲರಿಗೂ ಕೂಡ ಸರಿಯಾದ ಕೆಲಸಗಳಿರೋದಿಲ್ಲ. ದೇವ್ರ ಪೂಜೆ ಆಯಿತು, ಭಗವಂತನ ಶಾಸ್ತ್ರದ ಶ್ರವಣ ಆಯಿತು, ಇದನ್ನೆಲ್ಲ ಮಾಡಿಕೊಂಡು ನಮ್ಮ ಹೊತ್ತನ್ನು ಸದುಪಯೋಗ ಮಾಡ್ಕೊಳ್ಬೇಕು ಅಂತ ಎಲ್ಲರಿಗೂ ಆಲೋಚನೆ ಇರೋದಿಲ್ಲ. ಬಹುತೇಕ ಜನ ಹೊತ್ತನ್ನು ಹೇಗೆ ಕಳೆಯೋದು, ಹೌ ಟು ಕಿಲ್ ದ ಟೈಮ್ ಅಂತ ಇಂಗ್ಲೀಷ್ನಲ್ಲಿ ಅದನ್ನು ಟೈಮನ್ನು ಕೊಲ್ಲೋದು ಅಂತ ಕರೀತಾರೆ. ವಸ್ತುತಃ ಹೌದು, ಸಮಯವನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ರೆ ಅದನ್ನು ಕೊಂದಂಗೆ. ಹಿರಿಯರಾದವರಿಗೆ ಗೌರವ ಕೊಡದೇ ಅವ್ರಿಗೆ ಹಿರಿಯರಾದವರಿಗೆ ಗೌರವ ಕೊಡದೇ ಇದ್ರೆ ಆ ಹಿರಿಯರನ್ನು ಹೇಗೆ ಕೊಂದಂತೆ ಅದು. ಅದರಂತೆ ಸಮಯವನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ತಾ ಹೋದ್ರೆ ಆ ಸಮಯವನ್ನು ಕೊಂದಂತೆ. ಅದಕ್ಕಾಗಿ ಇಂಗ್ಲೀಷ್ನಲ್ಲಿ ಕಿಲ್ಲಿಂಗ್ ದ ಟೈಮ್ ಅಂತಂತಾರೆ. ಸಮಯವನ್ನು ಕೊಲ್ಲುವುದು ಅಂತ ಕೆಲವು ಸರಿ ಕನ್ನಡದಲ್ಲೂ ಕೂಡ ಅನುವಾದ ಮಾಡ್ತಿರ್ತಾರೆ. ಹಾಗೆ ಸಮಯವನ್ನು ಹೇಗೆ ಸದುಪಯೋಗ ಮಾಡ್ಕೊಳ್ಬೇಕು, ನಿಮ್ಗೆ ಏನು ಮಾಡಬೇಕು ಅಂತ ತಿಳಿದೇ ಇದ್ರೆ, ಶಾಸ್ತ್ರ ಶ್ರವಣ ಮಾಡಬೇಕು, ಅಲ್ಲೆಲ್ಲೋ ಪ್ರವಚನ ನೋಡಿದ್ರೆ ಹೋಗಬೇಕು ಅಂತ ಅನ್ಸೋದಿಲ್ಲ. ಏನಾದರೂ ಒಂದು ಒಳ್ಳೆಯದನ್ನು ಓದಬೇಕು ನಾವಾಗೆ, ಅದು ಅನ್ಸೋದಿಲ್ಲ. ಹೊತ್ತು ಹೋಗ್ತಿಲ್ಲ, ಏನು ಮಾಡಬೇಕು ಅನ್ನೋದೇ ಅನೇಕ ಜನರು ದೊಡ್ಡ ಸಮಸ್ಯೆ. ಏನು ಮಾಡ್ರಿ ಅವಾಗ? ತನಗಿಂದುತ್ತಮರ ಗುಣಕರ್ಮಗಳ ಕೊಂಡಾಡದಲ್ಲೇ ಇಪ್ಪ. ಕಟ್ಟೆ ಮೇಲೆ ಕುತ್ಕೊಂಡು ಹರಟೆ ಹೊಡೆಯುವಾಗ ಒಂದಿಷ್ಟು ಜನ ನಿಮ್ಗಿಂತ ಉತ್ತಮರು ಯಾರಿರ್ತಾರೆ, ಅವ್ರ ಗುಣಕರ್ಮಗಳನ್ನಾದರೂ ಕೊಂಡಾಡ್ರಿ. ಅವ್ರಿವ್ರನ್ನು ಬೈಯೋದಕ್ಕಿಂತ ಒಂದಿಷ್ಟು ಜನರನ್ನು ಹೊಗಳಿರಿ, ಸಜ್ಜನರಾದವ್ರನ್ನ ಹೊಗಳಿರಿ. ಇಷ್ಟು ಕಲಿಕಾಲ ಕೆಟ್ಟಿದ್ರು ಕೂಡ ಹೊಗಳಿಸಿಕೊಳ್ಳಿಕ್ಕೆ ಬೇಕಾದ ಯೋಗ್ಯತೆ ಇದ್ದವ್ರು ಇನ್ನೂ ಇದ್ದಾರೆ. ನಾವು ಎಷ್ಟೋ ಸರಿ ನಾವು ಪರಸ್ಪರ ಕೂತಾಗ ಮಾತಾಡ್ತಿರ್ತೀವಿ. ಅದೇನೇ ಇರಲಿ, ಒಂದಿಷ್ಟು ಮಳೆ ಬೆಳೆ ಆಗ್ತದೆ, ಒಂದಿಷ್ಟು ಈ ಬಸವಣ್ಣನ ಮುಖ ನೋಡಿ ಮಳೆ ಆಗ್ತದೆ, ಬೆಳೆ ಆಗ್ತದೆ ಅಂತೆಲ್ಲ ಮಾತಾಡ್ಕೋತಿರ್ತೀವಿ. ಇನ್ನೂ ಇದ್ದಾರೆ ಸಜ್ಜನರು, ಎಷ್ಟೇ ಕಾಲ ಕೆಟ್ಟಿರಲಿ ಒಂದು ಕೆಲವು ಜನ ಸಜ್ಜನರು ಜಗತ್ತಿನಲ್ಲಿ ಇದ್ದಾರೆ. ಹೊಗಳಬೇಕು ಅಂತ ಮನಸ್ಸು ಮಾಡಿದ್ರೆ ಆ ಹೊಗಳಿಕೆ ಪಾತ್ರರಾದ ಸಜ್ಜನರು ಇದ್ದಾರೆ ಅನ್ನೋದು ನೆನಪಿರಲಿ. ಇಂಥ ಮನುಷ್ಯರಿಗೆ ಅವನೇನ್ ಮಾಡಬೇಕು? ಯಾರು ಹೊಗಳ್ತಾರೆ ಅವರಿಗೆ, ಸಜ್ಜನರನ್ನು ಹೊಗಳವರನ್ನ, ಗುರುಗಳನ್ನು ಹೊಗಳವರಿಗೆ ಎಲ್ಲ ಥರದ ಪುಣ್ಯ ಕೊಡ್ತಾನೆ. ಇಲ್ಲದೇ ಹೋದ್ರೆ ಏನಾಗ್ತದೆ? ಬಹಳ ಎಚ್ಚರಿಕೆಯಿಂದ ಇರಬೇಕು. ಪರನಿಂದೆ ಅದು ನಾನು ಒಂದು ಶ್ಲೋಕ ಹೇಳಿದ್ದೆ ಹಿಂದೆ, ಅದು ನೀವು ಮರ್ತಿದ್ರೆ ಇನ್ನೊಂದ್ಸರಿ ನೆನಪು ಮಾಡ್ಬೇಕಷ್ಟೆ. ಸ್ತ್ರೀಯೋಭಾರೇಣ ತುಷ್ಯಂತಿ ಗಾವಸ್ವಚ್ಛಂದಚಾರತಃ ಕುಂಜರಾಃ ಪಾಂಶು ವರ್ಷೇಣ ಬ್ರಾಹ್ಮಣ ಪರನಿಂದಯ ಅಂತ ಒಂದು ಶ್ಲೋಕ. ಯಾರ್ಯಾರಿಗೆ ಹೇಗೆ ಸಂತೋಷ ಆಗ್ತದೆ ಅಂತ ಒಂದು ಹಾಸ್ಯದ ಶ್ಲೋಕ, ಅದು ಸಂಸ್ಕೃತದ ಶ್ಲೋಕ. ಸ್ತ್ರೀಯೋ ಭಾರೇಣ ತುಷ್ಯಂತಿ, ಸ್ತ್ರೀಯರಿಗೆ ಸ್ವಲ್ಪ ಏನಾದರೂ ಮನೆ ಜವಾಬ್ದಾರಿ ಯಾವತ್ತೂ ಇರಲೇಬೇಕಂತ. ಏನೂ ಕೆಲಸ ಅವ್ರಿಗೆ ಕೊಡದೆ ಸುಮ್ಮನೆ ಹಾಗೆ ಊಟ ಮಾಡ್ಕೊಂಡು ಕೂತಿರ್ರಿ ಅಂದರೆ ಅವ್ರಿಗೆ ಸಮಾಧಾನ ಆಗೋದಿಲ್ಲ. ಏನಾದ್ರು ಕೆಲಸ ಮಾಡಲೇಬೇಕಂತಾರೆ ಅವ್ರು. ಇಲ್ಲಾದ್ರೆ ಯಾವ್ದಾದ್ರು ಮೂಲೆಯಲ್ಲಿ ಹುಡುಕಿ ಏನಾದ್ರು ಸ್ವಲ್ಪ ಕಸ ಬಳದು ಮತ್ತೊಂದು ಏನಾದರೂ ಮಾಡಿ ಅಂತ ಏನೊಂದು ಕೆಲಸ ಮಾಡ್ಲಿಕ್ಕೆ ಅವ್ರು ಪ್ರಯತ್ನ ಪಡ್ತಿರ್ತಾರೆ. ಹಾಗಾಗಿ ಭಾರ ಅಂದರೆ ಮನೆ ಜವಾಬ್ದಾರಿ. ಇನ್ನೊಂದು ಭಾರ ಅಂದರೆ ಹೊಟ್ಟೆ ಭಾರ. ಇನ್ನು ಮದುವೆಯಾಗಿ ಮಕ್ಕಳನ್ನ ಹೆರದೇ ಹೋದ್ರೆ ಅವ್ರಿಗೆ ಸಮಾಧಾನ ಆಗೋದಿಲ್ಲ, ತಾಯಿ ಅನ್ಸ್ಕೋಬೇಕು ಅನ್ನೋ ಹಂಬಲ, ಅದು ಭಾರ ಅಂದರೆ ಇನ್ನೊಂದು ಭಾರ. ಸ್ತ್ರೀಯರಿಗೆ ಭಾರ ಇದ್ರೆ ಸಮಾಧಾನ. ಗಾವ ಸ್ವಚ್ಛಂದ ಚಾರತಃ, ಆಕಳುಗಳನ್ನ ಕೊಟ್ಟಿಗೆಯಲ್ಲಿ ಬಹಳ ದೀರ್ಘಕಾಲ ಕಟ್ಟಿ ಹಾಕಿಬಿಟ್ರೆ ಅವಳಿಗೆ ಸಮಾಧಾನ ಆಗೋದಿಲ್ಲ, ಓಡಾಡ್ಲಿಕ್ಕೆ ಬಿಡ್ಬೇಕು ಅವನು. ಕುಂಜರಾಃ ಪಾಂಸು ವರ್ಷೇಣ, ಮೂರನೇ ಪಾದ ಏನಂದ್ರೆ ಆನೆಗಳಿಗೆ ಚೆನ್ನಾಗಿ ಸ್ನಾನ ಮಾಡಿ ಒಂದು ಕಡೆ ಶಿಸ್ತಾಗಿ ಆಫೀಸ್ ಹತ್ರ ನಿಂತು ಬಿಡು ಅಂತ ಹೇಳಿ ನಿಂದೋದು, ಸಮಾಧಾನ ಆಗೋದಿಲ್ಲ ಅದಕ್ಕೆ. ಸ್ನಾನ ಮಾಡಿ ಮತ್ತದು ಹೋಗಿ ಮೈ ಮೇಲೆ ಮಣ್ಣು ಎರ್ಚಿಕೊಂಡ್ರೆ ಅದಕ್ಕೆ ಸಮಾಧಾನ. ಸ್ವಚ್ಛ ಶಿಸ್ತಾಗಿ ನೀವು ಹೆಂಗೆ ನಿಂತಿರು, ನಿನ್ನ ಫೋಟೋ ತೆಗಿತೀವಿ ಅಂತಂದ್ರೆ ಆನೆಗೇನೂ ಸಮಾಧಾನ ಇಲ್ಲ. ಮೈ ಮೇಲೆ ಮಣ್ಣು ಎರ್ಚಿಕೊಂಡ್ರೆ ಸಮಾಧಾನ, ತಾನೇ ಸ್ವಭಾವ. ನಾಲ್ಕನೇದು ಬಹಳ ಮುಖ್ಯವಾದ್ದು, ಬ್ರಾಹ್ಮಣ ಪರನಿಂದಯ. ಅವ್ರಿವ್ರನ್ನ ಬೈದ್ರೆ ಬ್ರಾಹ್ಮಣರಿಗೆ ಸಮಾಧಾನ. ಇನ್ನೊಬ್ರನ್ನ ಬೈದೇ ಹೋದ್ರೆ ಆ ಆಚಾರ್ಯ ಹೀಗೆ, ಈ ಪಂಡಿತರು ಹಿಂಗೆ, ಆ ಸ್ವಾಮಿಗಳು ಹಿಂಗೆ, ಅವ್ರೇನು ಹೇಳ್ತಾರೆ ಇವ್ರೇನು ಹೇಳ್ತಾರೆ ಅವ್ರಿಗೇನು ಗೊತ್ತು ಅಂತ ಇವ್ರು ಉಳಿದವ್ರನ್ನ ಬೈದೇ ಹೋದ್ರೆ. ಇದು ಎಲ್ಲ ಮನುಷ್ಯರಿಗೂ ಬೈದೋ, ಈ ಸುಭಾಷಿತ ತಯಾರು ಮಾಡಿದವ್ರು ಯಾರೋ ಬ್ರಾಹ್ಮಣರು ಇದ್ದಿರಬೇಕು. ಅವರು ಉಳಿದವ್ರ ಕಡೆಯಿಂದ ಬೇಕಾಬಿಟ್ಟು ಬಯಸಿಕೊಂಡು ಈ ಬ್ರಾಹ್ಮಣ ಸ್ವಭಾವದ ಬಗ್ಗೆ ಹೇಸಿಕೆಯಾಗಿ ಶ್ಲೋಕ ಮಾಡಿರ್ಬೇಕಿಷ್ಟೆ. ಇದು ಮನುಷ್ಯ ಮಾತ್ರದೇ ಸ್ವಭಾವ. ಅದರಲ್ಲೂ ಬ್ರಾಹ್ಮಣರನ್ನು ಮಾಡಬೇಡ್ರಿ, ಸಂಯಮದಿಂದ ಬದುಕಿರಿ, ನೀವಾದರೂ ಸಂಯಮದಿಂದ ಬದುಕಿರಿ ಅಂತ ಅವ್ರಿಗೆ ಹೇಳಿದ್ದಷ್ಟೆ. ಹಾಗಾಗಿ ನಿಂದೆ ಮಾಡುವನ್ನ, ಇನ್ನೊಬ್ಬರನ್ನ ನಿಂದೆ ಮಾಡುವಂಥವ್ರನ್ನ ಆ ಸುಭಾಷಿತಕಾರ ಹಾಸ್ಯ ಮಾಡಿದ್ದಾನೆ. ಹಾಗೆ ಇನ್ನೊಬ್ಬರನ್ನ ನೀ ನಿಂದೆ ಮಾಡ್ತೀಯಲ್ಲ, ಆ ನಿಂದೆ ಮಾಡುವಾಗ ಆ ನಿಂದೆ ಮಾಡುವವರಿಗೆ ಏನ್ ಮಾಡ್ತಾನೆ ಭಗವಂತ ಅಂದ್ರೆ, ಆ ಮರ್ತ್ಯರಿಗೆ ಇನ್ನೊಬ್ಬರನ್ನ ನಿಂದೆ ಮಾಡ್ತಾನೆ, ಮತ್ತೊಬ್ಬ ಸಜ್ಜನರನ್ನು ಹೊಗಳೋದಿಲ್ಲ. ಆ ವ್ಯಕ್ತಿಗಳಿಗೆ ಗೋ ಬ್ರಾಹ್ಮಣ ಸ್ತ್ರೀ ಹತ್ಯೆ ಮೊದಲಾದ ಅಖಿಲ ದೋಷಗಳಿತ್ತಪನು. ಗೋಹತ್ಯಾ ದೋಷ, ಬ್ರಹ್ಮಹತ್ಯಾ ದೋಷ,
ಅಂದ್ರೆ ಬ್ರಹ್ಮಹತ್ಯೆ ಅಂದ್ರೆ ಜ್ಞಾನಿಗಳನ್ನು ಹತ್ಯೆ ಮಾಡಿದ ದೋಷ, ಸ್ತ್ರೀ ಹತ್ಯೆ ಮಾಡಿದ ದೋಷ, ಇದೆಲ್ಲ ಇನ್ನೊಬ್ಬರನ್ನ ನಿಂದನೆ ಮಾಡ್ತಾ ಹೋದ್ರೆ, ಸಜ್ಜನರನ್ನು ಹೊಗಳದೆ ಹೋದ್ರೆ ಬರ್ತವೆ. ಇದ್ರ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ಒಂದಲ್ಲ ಒಂದು ಸಂದರ್ಭದಲ್ಲಿ ಅನೇಕ ಬಾರಿ ನಾವು ಮಾತಾಡ್ಕೊಂಡಿದ್ದೀವಿ. ನಾವೆಲ್ಲರೂ ಅವರೇ, ಕೇಳೋರು ಹೇಳೋರು ಎಲ್ಲರೂ ಅವರೇ. ಒಂದಲ್ಲ ಒಂದು ಸಂದರ್ಭದಲ್ಲಿ ಇನ್ನೊಬ್ಬರನ್ನ ನಿಂದೆ ಮಾಡ್ತೀವಿ, ಅನವಶ್ಯಕ, ಅದು ಬೇಕಾಗಿರೋದಿಲ್ಲ. ಆ ಸಂದರ್ಭದಲ್ಲಿ ಇನ್ನೊಬ್ಬರನ್ನ ಟೀಕೆ ಮಾಡಿ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಟೀಕೆ ಮಾಡ್ತೀವಿ. ಅವರಿಗೆ ಭಗವಂತ ಕೊಡುವ ಶಿಕ್ಷೆ ಇದು. ಗೋಹತ್ಯ, ಬ್ರಹ್ಮಹತ್ಯ, ಸ್ತ್ರೀ ಹತ್ಯೆ, ಇದ್ರ ಬಗ್ಗೆ ಸಂದೇಹ ಬೇಡ. ಭಗವಂತ ಕೊಡುವ ಶಿಕ್ಷೆ ಬಗ್ಗೆ ಸಂದೇಹ ಬೇಡ. ಇದು ಅಖಿಲ ಶಾಸ್ತ್ರ ಮತ, ಎಲ್ಲಾ ಶಾಸ್ತ್ರಗಳ ಅಭಿಪ್ರಾಯ ಇದು. ಭಾಗವತದ ಮಾತೇ ಒಂದಿದೆ ಹಾಗೆ, ನಿಂದಾಂ ಭಗವತ ಶ್ರುತ್ವ ತತ್ಪರಸ್ಯ ಜನಸ್ಯ ಚ ತಥೋ ನಾಪೈತಿ ಯತ್ಸ್ಥಾನಾತ್ ಯಾತ್ಯಧ ಸುಕೃತಾಚ್ಯುತಃ. ಭಗವಂತನ ನಿಂದೆಯನ್ನು ಒಂದ್ ಕಡೆ ಎಲ್ಲೋ ಮಾಡ್ತಿರ್ತಾರೆ ಒಂದಿಷ್ಟು ಜನ, ಅಲ್ಲಿ ಕುತ್ಕೊಂಡು ನೀವು ಕೇಳಿದಿರಿ. ಅಥವಾ ಭಗವಂತನ ಭಕ್ತರ ನಿಂದೆ ಒಂದ್ ಕಡೆ ನಡೆದಿದೆ, ಅದನ್ನಲ್ಲಿ ನೀವು ಅಲ್ಲಿಂದ ಎದ್ದು ಹೋಗ್ಬೇಕು. ಅಲ್ಲೇ ಕೂತು ಅದನ್ನು ಸಹನ ಮಾಡ್ತಾ ಕೂತಿದ್ರೆ ನೀವು ನಿಮ್ಮ ಪುಣ್ಯವನ್ನು ಕಳ್ಕೊತೀರಿ, ನಿಮಗೆ ಸದ್ಗತಿ ಇಲ್ಲ. ಚಿಂದ್ಯಾಂ ಪ್ರಸಸ್ಯ ಋಷತಿ ಮಸತಾಂ ಪ್ರಭುಶ್ಚೇತ್ ಜಿಹ್ವಾ ಮಸೂನಪಿ ತಥೋ ವಿಸರ್ಜೇತ್ ಸಧರ್ಮ. ಭಾಗವತದಲ್ಲಿ ಮತ್ತೊಂದು ಕಡೆ ಬಂದಿದೆ. ನಿಮಗೆ ಶಕ್ತಿ ಇದ್ರೆ ಯಾರು ಭಗವಂತನನ್ನ ಭಗವದ್ಭಕ್ತರನ್ನು ನಿಂದನೆ ಮಾಡ್ತಿದ್ದಾರೆ ಅವ್ರ ತಲೆ ಕತ್ತರಿಸಿರಿ, ಅವ್ರ ನಾಲ್ಗೆ ಕತ್ತರಿಸಿರಿ. ನಿಮ್ಗೆ ಆಗದಿದ್ರೆ ಅಲ್ಲಿಂದ ಎದ್ದಾದ್ರೂ ಹೋಗ್ರಿ, ಕೊನೆ ಪಕ್ಷ ಅದನ್ನಾದ್ರೂ ಮಾಡ್ರಿ. ಆ ನಿಂದೆಯಲ್ಲಿ, ಆ ಅನ್ಯಾಯದಲ್ಲಿ ನೀವು ಭಾಗಿಲಾಗಬೇಡಿ, ನೀವು ಭಾಗಿದಾರರಾಗಬೇಡಿ, ಶಾಮೀಲಾಗಬೇಡಿ. ನ ಪ್ರಶಂಸೇತ ನಿಂದ್ಯಾಂಸ್ತು ಪ್ರಶಂಸ್ಯಾನ್ಯ ನೈವ ನಿಂದಯೇತ್ ಉಭಯಂ ಯಃ ಕರೋತ್ಯೇತತ್ ಅಸತ್ ಕರೋತ್ಯೇತತ್ ಅಸತ್ ಸ್ಯಾತ್ ಸ ಪತತ್ಯಧಃ. ಯಾರು ಅಯೋಗ್ಯರಿರ್ತಾರೆ ಅವರನ್ನು ಹೊಗಳಬಾರದು, ಮತ್ತು ಸಜ್ಜನರು ಯಾರಿರ್ತಾರೆ ಅವರನ್ನು ನಿಂದನೆ ಮಾಡಬಾರದು. ಇವೆರಡನ್ನೂ ಯಾರು ಮಾಡ್ತಾರೆ ಆ ಮಾಡುವವನು ಅಸತ್ ಯಾವತ್ತೂ ಕೂಡ ತನ್ನ ಪುಣ್ಯವನ್ನು ಕಳ್ಕೊಂಡು ಕೆಳಗೆ ಬೀಳ್ತಾನೆ ಅಂತ. ಅದು ಭಾಗವತ ತಾತ್ಪರ್ಯದಲ್ಲಿ ಬಂದಂಥ ಒಂದು ಮಾತು. ತನ್ನ ಸ್ವಾತಂತ್ರ್ಯ ಗುಣಗಳ ಹಿರಣ್ಯಗರ್ಭಾದ್ಯರಿಗೆ ಕಲಿಮುಖ ದಾನವರ ಸಂತತಿಗೆ ಅವರವರ ಅಧಿಕಾರವನ್ನನುಸರಿಸಿ ಪುಣ್ಯ ಪಾಪಗಳೀವ ಬಹುಕಾರುಣ್ಯ ಸಾಗರ ಅಲ್ಪಶಕ್ತಿಗಳು ಉಣ್ಣಲರಿಯದೇ ಇರಲು ಉಣಗಲಿಸಿದನು ಸರ್ವರಿಗೆ. ತನ್ನ ಸ್ವಾತಂತ್ರ್ಯ ಅಂತೇನಿದೆ ಭಗವಂತ ತನ್ನ ಶಕ್ತಿ, ಆ ಗುಣಗಳನ್ನು ಈ ಚತುರ್ಮುಖ ಮೊದಲಾದವರಿಗೂ ಕೊಟ್ಟಿದ್ದಾನೆ. ಕೊಟ್ಟು ಜಗತ್ತನ್ನು ಆಳಿರಿ, ನೀವು ಜಗತ್ತನ್ನು ಸೃಷ್ಟಿ ಮಾಡಿರಿ, ಜಗತ್ತನ್ನು ನೋಡ್ಕೊಳ್ರಿ ಅಂತ ಕೊಟ್ಟಿದ್ದಾನೆ. ಕಲಿ ಮೊದಲಾದ ದಾನವರಿಗೂ ಕೂಡ ಕೊಟ್ಟಿದ್ದಾನೆ. ತನ್ನ ಸ್ವಾತಂತ್ರ್ಯ ಅಂತಿದೆ, ಅದು ಸ್ವಾತಂತ್ರ್ಯ ಅಂತ 3 ಅಕ್ಷರದ ಶಬ್ದ ಸಂಸ್ಕೃತದಲ್ಲಿ. ಸ್ವಾತಂತ್ರ್ಯ ಅಂತ 4 ಅಕ್ಷರದ ಶಬ್ದವಾಗಿ ದಾಸರು ಪ್ರಯೋಗ ಮಾಡಿದ್ದಾರೆ, ಛಂದಸ್ಸಿಗೆ ಅನುಗುಣವಾಗಿ. ಗುಣಗಳ ಹಿರಣ್ಯಗರ್ಭ ಅಂದ್ರೆ ಚತುರ್ಮುಖ ಬ್ರಹ್ಮ, ಅದಲ್ಲೇ ಮೊದಲಾದವರಿಗೆ ಕಲಿಮುಖ ದಾನವ ಸಂತತಿಗೆ, ಕಲಿಯ ಮೊದಲಾದ ರಾಕ್ಷಸರಿಗೆ ಅವರವರ ಅಧಿಕಾರವ ಅನುಸರಿಸಿ ಅವ್ರಿಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟು ಕೊಟ್ಟಿದ್ದಾನೆ. ಕೊಟ್ಟು ಅವರವ್ರ ಕಡೆಯಿಂದ ಅಷ್ಟು ಕೆಲಸ ಮಾಡ್ತಾನೆ. ಹೇಗೆ ಒಬ್ರಿಗೆ ಪುಣ್ಯ ಕೊಡ್ತಾನೆ, ಮತ್ತೊಬ್ಬರಿಗೆ ಪಾಪ ಕೊಡ್ತಾನೆ. ಬಹು ಕಾರುಣ್ಯ ಸಾಗರ, ಯಾಕೆ ಹಾಗೆ ಅವನು ಮಹಾ ಕರುಣಾಸಾಗರ. ಅಲ್ಪ ಶಕ್ತಿಗಳು, ಇವರಿಗೆ ಉಣ್ಲಿಕ್ಕೂ ಗೊತ್ತಿಲ್ಲ. ಇದನ್ನು ಕಲಿಸ್ಬೇಕು. ಉಣ್ಣೋದು ಅಂದ್ರೆ ಏನು? ಉಣ್ಣೋದು ಅಂದ್ರೆ ಪುಣ್ಯ ಕೆಲಸ ಮಾಡೋದು, ಹಾಗೆ ಪಾಪ ಕೆಲಸ ಮಾಡೋದು, ಎರಡಕ್ಕೂ ಉಣ್ಣೋದು ಅಂತ ಕರೀತಾರೆ. ಹಾಗೆ ಸುಖವನ್ನು ಉಣ್ಣೋದು ಅಂದ್ರೆ ಏನು? ಸುಖವನ್ನು ಉಣ್ಣೋದು, ಒಳ್ಳೆ ಕೆಲಸವನ್ನು ಮಾಡೋದು. ಉಣ್ಣೋದು ಕೆಟ್ಟ ಕೆಲಸವನ್ನು, ಲಂಚ ತಿನ್ನೋದು. ಲಂಚ ತಿನ್ಲಿಕ್ಕೂ ಗೊತ್ತಿಲ್ಲ ಇವರಿಗೆ. ಯಾರಿಗೆ ಗೊತ್ತಿದೆ? ಭಗವಂತ ಪ್ರೇರಣೆ ಮಾಡದೆ ಹೋದ್ರೆ ಲಂಚ ತಿಂತಾರ, ಭ್ರಷ್ಟಾಚಾರ ಮಾಡ್ತಾರ. ಉಣ್ಣಲರಿಯದೇ ಇರಲು, ಉಣ್ಣುವ ಶಕ್ತಿಯೂ ಕೂಡ ಅವರಿಗಿಲ್ಲ. ಆ ಉಣ್ಣುವ ಶಕ್ತಿ ಇಲ್ಲದೆ ಇದ್ದವರಿಗೂ ಕೂಡ ಅವನು ಉಣಗಲಿಸಿದನು. ಹೇಗೆ ಉಣ್ಣಬೇಕು ಅಂತ ತೋರಿಸಿದ. ಸಜ್ಜನರಿಗೆ ಪುಣ್ಯ ಫಲವನ್ನು ಹೇಗೆ ಉಣ್ಣಬೇಕು ಅಂತ ತೋರಿಸಿದ. ದುರ್ಜನರಿಗೆ ಪಾಪ ಕರ್ಮಗಳನ್ನು ಹೇಗೆ ಮಾಡಬೇಕು, ಆ ಮೂಲಕ ಪಾಪ ಫಲಗಳನ್ನ ಹೇಗೆ ಅನುಸರಿಸಬೇಕು ಅಂತ ತೋರಿಸಿದ. ಹೀಗೆ ಇವೆರಡನ್ನ ಆತ ಮಾಡ್ತಾ ಹೋದ. ಅಲ್ಪಶಕ್ತಿಯ ಸ್ತತೋಲ್ಪಂ ತು ಪುಣ್ಯಂ ಪಾಪಂ ಚ ಜಾಯತೆ. ಎಲ್ಲ ವಿಷ್ಣು ರಹಸ್ಯದ ಮಾತುಗಳನ್ನು ದಾಸರು ಕನ್ನಡದಲ್ಲಿ ಹೇಳಿದ್ದಾರೆ. ಸತ್ಯ ವಿಕ್ರಮ ಪುಣ್ಯ ಪಾಪ ಸಮಸ್ತರಿಗೆ ಕೊಡಲು ಸುಗರಿ 40 ಭಾಗವ ಮಾಡಿ ಲೇಶಾಂಶವನ್ನು ಜನಕೀವ. ಅತ್ಯಲ್ಪ ಪರಮಾಣುವಿಗೆ ಸಾಮರ್ಥ್ಯವನ್ನು ತಾಕೊಟ್ಟು
ಸ್ಥೂಲ ಪದಾರ್ಥಗಳನ್ನು ಉಂಡು ಉಣಿಪ ಸರ್ವಜೀವರಿಗೆ. ಸತ್ಯ ಪರಾಕ್ರಮ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬಂದಂಥ ಒಂದು ಮಾತು. ಸತ್ಯ ವಿಕ್ರಮ ಅಂತ ಇಲ್ಲಿ ಹೇಳಿದ್ದಾರೆ. ಅವನ್ನ ಸತ್ಯ ವಿಕ್ರಮನಾದಂಥ ಈ ಭಗವಂತ ಇದ್ದಾನಲ್ಲ, ಅವನ ಪರಾಕ್ರಮ ಎಲ್ಲಿ ಹುಸಿ ಹೋಗೋದಿಲ್ಲ. ಅವನು ಪುಣ್ಯ ಪಾಪವನ್ನ ಎಲ್ಲರಿಗೂ ಕೊಡಬೇಕಾಗಿದೆ, ಹಂಚಬೇಕಾಗಿದೆ. ಪುಣ್ಯವನ್ನು ಸಜ್ಜನರಿಗೆ, ಪಾಪವನ್ನು ದುರ್ಜನರಿಗೆ ಹಂಚಬೇಕಾಗಿದೆ. ಅದಕ್ಕಾಗಿ 40 ಭಾಗವ ಮಾಡಿ ಲೇಷಾಂಶವನ್ನು, ಆ ಪುಣ್ಯ ಪಾಪಗಳನ್ನ 40 ಭಾಗ ಮಾಡ್ತಾನಂತೆ. ಭಾಗ ಮಾಡಿ ಅದರ ಒಂದು ಲೇಷವನ್ನ, ಒಂದು ಯಾವುದೋ ಸಣ್ಣ ಭಾಗವನ್ನ ಜನರಿಗೆ ಕೊಡ್ತಾನೆ. ಮತ್ತು ಆ ಪರಮಾಣು ಸಾಮರ್ಥ್ಯದ ಜೀವನ ಶಕ್ತಿ ಎಷ್ಟು, ಅವನ ಸ್ವರೂಪ ಎಷ್ಟು, ತೀರಾ ಸಣ್ಣ ಅಣುವಿನಂತೆ ಇರ್ತಾನೆ. ಬಹಳ ದೊಡ್ಡ ಶಕ್ತಿ ಇಲ್ಲ ಈ ಜೀವಿಗೆ. ಆ ಜೀವಿಗೆ ಸಾಮರ್ಥ್ಯವನ್ನು ಇವನೇ ಕೊಡ್ತಾನೆ. ಅತ್ಯಂತ ಪರಮಾಣುವಿನಷ್ಟು ಸೂಕ್ಷ್ಮ ಸ್ವರೂಪವುಳ್ಳಂತಹ ಜೀವಕ್ಕೆ ಉಣ್ಣುವ ಸಾಮರ್ಥ್ಯವನ್ನು, ಅನುಭವಿಸುವ ಸಾಮರ್ಥ್ಯವನ್ನು ತಾನು ಕೊಟ್ಟು ಸ್ಥೂಲ ಪದಾರ್ಥಗಳನ್ನು ಸರ್ವಜೀವರಿಗೂ ತಾನು ಉಣ್ತಾನೆ ಮತ್ತು ಇವರಿಗೆ ಉಣಿಸ್ತಾನೆ. ಹೀಗೆ ಆ ಭಗವಂತ ಉಂಡಾಗಲೇ ಇವರು ಉಣ್ತಾರೆ ಹೊರತು ಭಗವಂತ ಉಣ್ಣದೇ ಇದ್ರೆ ಇವರಿಗೆ ಉಣ್ಣುವ ಸಾಮರ್ಥ್ಯವೂ ಕೂಡ ಇಲ್ಲ. 40 ಭಾಗವ ಮಾಡಿ ಅಂತ ಇಲ್ಲಿ ಒಂದು ಕಡೆ ಬಂದಿದೆ. ಅದು ನನಗೆ ಯಾಕೋ ಸ್ವಲ್ಪ ಗೊಂದಲ ಆಯಿತು. ಇನ್ನೊಂದು ಸಾರಿ ಅದನ್ನು ನೋಡ್ತೇನೆ ನಾನು. 40 ಭಾಗ ಮಾಡಿ ಅಂತ ಅನ್ನೋದನ್ನ ಮತ್ತೊಂದು ಸಂದರ್ಭದಲ್ಲಿ ಹೇಳ್ತೇನೆ ವಿಸ್ತಾರವಾಗಿ. ತಿಮಿರ ತರಣಿಗಳು ಏಕದೇಶದಿ ಸಮನಿಸಿಪ್ಪವೆ ಎಂದಿಗಾದರೂ ಭ್ರಮಣ ಚಳಿ ಬಿಸಿಲ ಅಂಜಿಕೆಗಳುಂಟೇನೋ ಪರ್ವತಕ್ಕೆ ಅಮಿತ ಜೀವರೊಳಿರ್ದು ಲಕ್ಷ್ಮೀರಮಣ ವ್ಯಾಪಾರಗಳ ಮಾಡುವ ಕಮಲಪತ್ರ ಸರೋವರೊಳಗಿಪ್ಪ ತೆರನಂತೆ. ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಕತ್ತಲೆ ಮತ್ತು ಸೂರ್ಯನ ಬೆಳಕು ಎರಡೂ ಒಟ್ಟಿಗೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೂರ್ಯನ ಬೆಳಕು ಬಂದರೆ ಕತ್ತಲೆ ಹೋಗಲೇಬೇಕು. ಕತ್ತಲೆ ಬರುವ ಸಂದರ್ಭ ಬಂದರೆ, ರಾತ್ರಿ ಆದರೆ ಸೂರ್ಯ ತಾನಾಗಿ ಅಸ್ತಂಗತಾಗಿ ಬೇರೆ ಪ್ರದೇಶಕ್ಕೆ ಹೋಗಲೇಬೇಕು. ತಿಮಿರ ಅಂದರೆ ಕತ್ತಲೆ, ತರಣಿ ಅಂದರೆ ಸೂರ್ಯ. ಇವೆರಡೂ ಏಕದೇಶದಿ ಸಮನಿಸಿಪ್ಪವೆ. ಎರಡೂ ಕೂಡ ಒಂದೇ ಪ್ರದೇಶದಲ್ಲಿ ಇರ್ಲಿಕ್ಕೆ ಸಾಧ್ಯವಾ? ಇಲ್ಲ. ಇಪ್ಪವೇ ಎಂದಿಗಾದರೂ. ಯಾವ ಪ್ರದೇಶದಲ್ಲೂ ಯಾವ ಕಾಲದಲ್ಲೂ ಅವೆರಡೂ ಒಟ್ಟಿಗೆ ಇರಲಾರವು. ಅದರಂತೆ ಪರ್ವತಕ್ಕೆ ದೊಡ್ಡ ಬೆಟ್ಟ ಇದೆ. ಆ ಬೆಟ್ಟಕ್ಕೆ ಭ್ರಮಣ, ಚಳಿ, ಬಿಸಿಲು, ಅಂಜಿಕೆ ಇವಿವೆಯಾ? ಪರ್ವತ ಎಲ್ಲೂ ಓಡಾಡಲಾರದು. ಭ್ರಮಣ ಅಂದ್ರೆ ಸಂಚಾರ, ಚಳಿ ಗೊತ್ತು, ಬಿಸಿಲು ಗೊತ್ತು, ಅಂಜಿಕೆ ಅಂದ್ರೆ ಭಯ. ಇವು ಈ ಪರ್ವತಕ್ಕಿವೆಯಾ? ಮನುಷ್ಯನಿಗಿವೆ ಹೊರತು ಪರ್ವತಕ್ಕಿಲ್ಲ. ಹಾಗೆ ಲಕ್ಷ್ಮೀರಮಣನಾದಂಥ ಈ ಭಗವಂತ ಅನಂತ ಜೀವರೊಳಗಿದ್ದಾನೆ. ಇದ್ದು ನಾನಾ ಥರದ ಕೆಲಸಗಳನ್ನು ಮಾಡ್ತಾನೆ. ಅವನು ಇದ್ದಲ್ಲಿ ಪಾಪ ಯಾವತ್ತೂ ಇಲ್ಲ. ಸೂರ್ಯ ಇದ್ದಲ್ಲಿ ಕತ್ತಲೆ ಯಾವತ್ತೂ ಹೇಗಿಲ್ಲವೋ ಹಾಗೆ ಅವನಿದ್ದಲ್ಲೂ ಈ ಕತ್ತಲೆ ಇರೋದಿಲ್ಲ, ಇದರ್ಥ. ಮತ್ತೆ ಅವನು ಪರ್ವತದಂತೆ. ಪರ್ವತ ಹೇಗೆ ಬೃಹದಾಕಾರದ್ದು, ಅದಕ್ಕೆ ಚಳಿ ಬಿಸಿಲು ಅಂದರೆ ಸುಖ ದುಃಖ ಅಂತ ಅರ್ಥ. ಚಳಿ ಬಿಸಿಲು ಅಂಜಿಕೆ ಇವೆಲ್ಲ ಯಾವುದಕ್ಕೆ ಸಂಕೇತ? ಮಾನ ಅಪಮಾನ, ಲಾಭ ನಷ್ಟ, ಇದಕ್ಕೆ ಸಂಕೇತ ಅವು. ಆ ಪರಮಾತ್ಮ ದೊಡ್ಡ ಪರ್ವತದಂತೆ ಅಪಾರವಾದಂಥ ಸ್ವರೂಪ ಇದ್ದವನು. ಅವನಿಗೆ ಬೆಟ್ಟದಂತಿರುವಂಥ ಆತನಿಗೆ ಈ ಯಾವ ದ್ವಂದ್ವಗಳು ಇಲ್ಲ. ಅನಂತ ಜೀವರೊಳಗಿದ್ದಾನೆ. ಒಂದು ಕಮಲದಲ್ಲಿಯೂ ಸರೋವರದ ಒಳಗೆ ಇದ್ದಂತೆ ಇರ್ತಾನೆ. ಕಮಲದಲ್ಲಿ ಸರೋವರದ ಒಳಗಿದ್ರೂ ಕೂಡ ಅದು ಕಂಟೋದಿಲ್ಲ, ನೀರು ಅಂಟಿಸ್ಕೊಳ್ಳೋದಿಲ್ಲ. ಅದರಂತೆ ಇವನು ಕೂಡ ಇದ್ದಾನೆ. ಲಕ್ಷ್ಮೀರಮಣ ವ್ಯಾಪಾರಗಳ ಮಾಡುವ ಹೇಗೆ? ಕಮಲ ಪತ್ರ ಸರೋವರಗಳೊಳಗಿಪ್ಪ ತೆರನಂತೆ. ಸರೋವರದ ಒಳಗೆ ಕಮಲ ಇರ್ತದೆ, ಅದರಂತೆ ಇವನು ಕೂಡ ಇದ್ದಾನೆ. ಅಂಬುಜೋದ್ಭವ ಮುಖ್ಯ ಸುರ ಕಲಿಶಂಬರಾದಿ ಸಮಸ್ತ ದೈತ್ಯ ಕದಂಬಕ್ಕೆ ಅನುದಿನ ಪುಣ್ಯಪಾಪ ವಿಭಾಗವನ್ನು ಮಾಡಿ ಅಂಬುದಿಯ ಜಲವನ್ನು ಮಹದ್ಘಟ ಬಿಂಬರಿತು ತುಂಬುವ ತೆರದಿ ಪ್ರತಿಬಿಂಬರೊಳು ತಾನಿದ್ದು ಯೋಗ್ಯತೆಯಂತೆ ಫಲವೀವ. ಈ ಅಂಬುಜೋದ್ಭವ, ಅಂಬುಜ ಅಂದ್ರೆ ಕಮಲ, ಕಮಲೋದ್ಭವ ಅಂದ್ರೆ ಚತುರ್ಮುಖ ಬ್ರಹ್ಮ, ಮೊದಲಾದಂತಹ ದೇವತೆಗಳು. ಆ ಮೊದಲಾದ ಮುಖ್ಯ ಸುರರು ಅಂದ್ರೆ ದೇವತೆಗಳು. ಇನ್ನ ಕಲಿ ಅಂದ್ರೆ ದುರ್ಯೋಧನ, ಕಲಿ ಅವರೊಬ್ಬ ರಾಕ್ಷಸ, ದೈತ್ಯರಲ್ಲಿ ಮುಖ್ಯ. ಶಂಬರಾದಿ, ಕಲಿ ಶಂಬರ ಮೊದಲಾದ ಸಮಸ್ತ ದೈತ್ಯರೇನಿದ್ದಾರೆ ಇವರ ಕದಂಬಕ ಅಂದ್ರೆ ಸಮೂಹ. ಆ ಸಮೂಹಕ್ಕೆ ಪುಣ್ಯ ಪಾಪವನ್ನು ವಿಭಾಗ ಮಾಡಿ ಕೊಡ್ತಾನೆ. ದೇವತೆಗಳಿಗೆ ಪುಣ್ಯ, ದೈತ್ಯರಿಗೆ ಪಾಪವನ್ನು ಕೊಡ್ತಾನೆ. ವಿಭಾಗವನ್ನು ಮಾಡಿ ಅವನು ಹೇಗೆ ಕೆಲಸ ಮಾಡ್ತಾನೆ ಅಂತಂದ್ರೆ, ಅಂಬುದಿಯ ಜಲವನ್ನು ಮಹದ್ಘಟ ಬಿಂಬರಿತು ತುಂಬುವ ತೆರದಂತೆ.
ಸಮುದ್ರದಲ್ಲಿ ದೊಡ್ಡ ಪ್ರಮಾಣದ ನೀರಿದೆ. ಆ ನೀರನ್ನ ನೀವು ಒಂದು ಗಡಿಗೆಯಲ್ಲೂ ತುಂಬಿಕೊಳ್ಬಹುದು, ಒಂದು ಮಿಳ್ಳಿಯಲ್ಲೂ ತುಂಬಿಕೊಳ್ಬಹುದು. ಹೇಗೆ ಅಷ್ಟು ಪ್ರಮಾಣದ ನೀರಿಲ್ಲಿ ಹೇಗೆ ತುಂಬಿತು ಅಂತಂದ್ರೆ, ಆ ನೀರು ಆ ಗಡಿಗೆಯ ಪ್ರಮಾಣ ಎಷ್ಟಿದೆ ಅಷ್ಟೇ ತುಂಬಿತ್ತು. ನೀವು ಒಂದು ಸಣ್ಣ ಲೋಟದ ಪ್ರಮಾಣ ಎಷ್ಟಿದೆಯೋ ಅಷ್ಟೇ ತುಂಬಿತ್ತು. ಅದರಂತೆ ಸಮುದ್ರದ ನೀರು ಹೇಗೆ ಅಪರಂಪಾರವೋ ಹಾಗೆ ತಾನೂ ಕೂಡ ಎಲ್ಲ ಕಡೆ ವ್ಯಾಪ್ತ. ಈ ಭಗವಂತ ವ್ಯಾಪ್ತನಾದಂತಹ ಈ ಭಗವಂತ ಬಿಂಬ ಅಂತ ಅನಿಸ್ಕೊಂಡು ಪ್ರತಿಬಿಂಬರಾದಂತಹ ಜೀವರಲ್ಲಿ ತಾನಿದ್ದಾನೆ, ಅಲ್ಲೂ ಇರ್ತಾನೆ ಅವನು. ಹೇಗೆಂದ್ರೆ ಅದೊಂದು ಶಕ್ತಿ, ಆ ಶಕ್ತಿ ಅವನಿಗಿದೆ. ಬಿಂಬರಾದ ಜೀವರಲ್ಲಿ ತಾನಿದ್ದು ಅವ್ರ ಯೋಗ್ಯತೆ ಅಂತ ಫಲ ಕೊಡ್ತಾನೆ. ಅವ್ರಿಗೆ ಎಷ್ಟೆಷ್ಟು ಶಕ್ತಿ ಇದೆಯೋ, ಒಬ್ರು ಗಡಿಗೆ ಅಂತೆ, ಒಬ್ರು ದೊಡ್ಡ ಹಂಡೆ ಅಂತೆ, ಒಬ್ರು ಸಣ್ಣ ಲೋಟೆ ಅಂತೆ, ಮತ್ತೊಬ್ರು ಚಮಚದಂತೆ. ಅದರಂತೆ ಅವರಿಗೆ ಆ ಕೆಲಸಗಳನ್ನು ಆತ ಮಾಡಿಸ್ತಾನೆ. ವಿಷ್ಣು ರಹಸ್ಯದಲ್ಲಿ ಏನು ಬಂದಿದೆ? ಸ್ವಯೋಗ್ಯಂ ಜಲಮಾಧತ್ತೆ ಸಮುದ್ರಾದುದ್ಭುತೋ ಘಟಃ ತಾವತೈವ ಭವೇತ್ ಪೂರ್ಣಃ ಏವ ಮಾತ್ರ ನಿದರ್ಶನಂ. ಸಮುದ್ರಕ್ಕೆ ಒಂದು ಗಡಿಗೆಯನ್ನು ಇಳಿಸಿ ನೀರು ಜಗ್ಗಿದರೆ ತನ್ನ ಯೋಗ್ಯತೆಗೆ ಅನುಸಾರವಾಗಿ ನೀರನ್ನು ಮೇಲೆತ್ತದು. ಅದರಂತೆ ಏವ ಮಾತ್ರ ನಿದರ್ಶನಂ. ಜೀವರೆಲ್ಲರಿಗೂ ಎಲ್ಲಾ ಜೀವರಿಗೂ ಸಂಬಂಧಪಟ್ಟಂತೆ ಇದು ನಿದರ್ಶನ. ಭಗವಂತನ ಒಳಗೆ ಎಲ್ಲರೂ ಇದ್ದಾರೆ. ಆ ಭಗವಂತನನ್ನು ಪ್ರತಿಪಾದನೆ ಮಾಡುವ ಶಾಸ್ತ್ರಗಳನ್ನು ಎಲ್ಲರೂ ಓದ್ತಾರೆ. ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ತುಂಬಿಕೊಂಡು ಮೇಲೆ ಬರ್ತಾರೆ. ಅದಕ್ಕೆ ಒಂದು ಸಂಗತಿ ಇದೆ, ನನಗೆ ಅದು ತತ್ವನಿರ್ಣಯದಲ್ಲಿ ಆ ಮಾತಿದೆ, ಅದು ನಂಗೆ ಮೇಲಿನ ಮೇಲೆ ನೆನಪಿಗೆ ಬರ್ತದೆ. ಅದರ ಅನುಸಂಧಾನವನ್ನು ಮಾಡ್ಕೊಳ್ಬೇಕು. ಬ್ರಹ್ಮಾಣಿ ಜೀವ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಗಾಹ ಪ್ರಕೃತಿ ಪರಮಂ ಬ್ರಹ್ಮ ಪರಮಂ ಮಹದಚ್ಯುತಃ ಅಂತ ತತ್ವನಿರ್ಣಯದಲ್ಲಿ ಬಂದಂಥ ಒಂದು ಮಾತು. ಈಗ ಬ್ರಹ್ಮ ಅಂತ ಶಬ್ದವನ್ನು ನಾವು ಬಳಕೆ ಮಾಡ್ಕೋತಾ ಇರ್ತೀವಿ. ಮೇಲಿನ ಮೇಲೆ ಬ್ರಹ್ಮಸೂತ್ರ ಅಂತೀವಿ, ಬ್ರಹ್ಮಜ್ಞಾನ ಅಂತೀವಿ, ಬ್ರಹ್ಮಜ್ಞಾನವನ್ನು ಪಡ್ಕೊಂಡಂಥವ್ರು ಬ್ರಾಹ್ಮಣರು ಅಂತಂತೀವಿ. ಬ್ರಹ್ಮ ಅಂತ ಅಂತಿರ್ತೀವಲ್ಲ, ವಸ್ತುತಃ ಬ್ರಹ್ಮ ಅಂದ್ರೆ ಏನು? ಬ್ರಹ್ಮ ಅಂತ ಶಬ್ದದಿಂದ ಯಾರ್ಯಾರನ್ನು ಕರಿಬೇಕು? ನಮಗೆ ಗೊತ್ತಿರುವಂಥ ಬ್ರಹ್ಮ ಅಂತ ದೇವರನ್ನು ಕರಿಬೇಕು. ಸರಿ, ತತ್ವನಿರ್ಣಯ ಏನು ಹೇಳ್ತದಂದ್ರೆ, ಬ್ರಹ್ಮಾಣಿ ಜೀವಾ ಸರ್ವೇಪಿ, ನಾವು ಎಲ್ಲ ಬ್ರಹ್ಮರೇ. ನಾವು ಬ್ರಹ್ಮ, ನೀವು ಬ್ರಹ್ಮ, ಅವರು ಬ್ರಹ್ಮರೇ. ಹಾಗಾದ್ರೆ ಪರಬ್ರಹ್ಮಾಣಿ ಮುಕ್ತಿಗಾಹ, ಮುಕ್ತಿಯನ್ನು ಯಾರು ಪಡ್ಕೊಂಡಿದ್ದಾರಲ್ಲ ಅವ್ರನ್ನ ಪರಬ್ರಹ್ಮರು ಅಂತ ಅನ್ಬೇಕು. ಯಾಕೆಂದ್ರೆ ಅವರಲ್ಲಿ ಹೋಗಿ ತಲುಪಿದ್ದಾರೆ. ಈಗ ಆಯ್ತು, ನಮ್ಮನ್ನ ಯಾಕೆ ನಾವು ಬ್ರಹ್ಮರು ಅಂತ ಅನ್ಬೇಕು ಅಂತಂದ್ರೆ, ಬ್ರಹ್ಮ ಶಬ್ದ ಅರ್ಥವನ್ನು ಹೇಳ್ತದೆ. ಬೃಹವು ಅಂತ ಧಾತು. ಬ್ರಹ್ಮ ಅನ್ನೋ ಶಬ್ದ ಬೃಹ ಅಂತ ಧಾತು. ಆ ಬೃಹ ಅನ್ನೋ ಧಾತುವಿಗೆ ಅಭಿವೃದ್ಧಿ ಪಡ್ಕೊಳ್ಳೋದು, ಹೆಚ್ಚಾಗೋದು ಅಂತ ಅರ್ಥ. ಹಾಗಾಗಿ ಹೆಚ್ಚಾಗುವಂಥದ್ದು, ಮೇಲಕ್ಕೆ ಏರುವಂತ ಯೋಗ್ಯತೆ ಇದ್ದದ್ದು ಅಂತ ಅರ್ಥ. ತುಂಬಿಕೊಳ್ಳುವ ಯೋಗ್ಯತೆ ಇದ್ದದ್ದು, ಖಾಲಿಯಾಗುವ ಶಕ್ತಿ ಇದ್ದದ್ದಲ್ಲ. ಹಾಗಾಗಿ ಈ ಜೀವನಿಗೆ ಶಕ್ತಿ ಎಷ್ಟಿದೆ ಅಂತಂದ್ರೆ, ನಿತ್ಯ ಈತ ಸಾಧನೆ ಮಾಡಿ 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 ಮೇಲೆ ಇರಬಲ್ಲವನು ಇವನು. ಅಹಂ ಬ್ರಹ್ಮಾಸ್ಮಿ ಅಂತ ಯಾಕೆ ಅನ್ಬೇಕು? ಪ್ರತಿಯೊಬ್ಬರು ಕೂಡ ನಾನೇ ಬ್ರಹ್ಮ ಅಂತ ಅನ್ಬೇಕು. ಯಾಕೆ ಬ್ರಹ್ಮ ಅಂತ ಅನ್ಬೇಕು ಅಂತಂದ್ರೆ, ನಾನೇ ಪರಮಾತ್ಮ ಅಂತ ಅನ್ಬೇಕಾಗಿಲ್ಲ. ನಾನು ಕೂಡ ಬ್ರಹ್ಮ, ನಾನು ಬ್ರಹ್ಮನೇ ಆಗಿದ್ದೇನೆ. ಹೇಗೆ ಬ್ರಹ್ಮ ಆಗಿದ್ದೇನೆ ಅಂದ್ರೆ, ನಾನೊಬ್ಬ ಪಾಪಿಷ್ಠ, ಯಾವ ಕೆಲಸಕ್ಕೂ ಬಾರದವನು, ನನ್ನಿಂದ ಏನಾಗ್ತದೆ ಅಂತ ಹೀಗೆ ಗೋಳಾಡಬಾರ್ದು. ಏನ್ ಅನ್ಕೋಬೇಕು? ಪರಮಾತ್ಮನ ಜ್ಞಾನವನ್ನು ಪಡ್ಕೊಳ್ಳೋ ಯೋಗ್ಯತೆ ನನಗೂ ಇದೆ. ಅಹಂ ಬ್ರಹ್ಮಾಸ್ಮಿ, ನಾನು ಮೇಲೇರಬಲ್ಲೆ, ನನಗೆ ಆ ಶಕ್ತಿ ಇಲ್ಲ ಅಂತ ಯಾಕೆ ಅನ್ಕೊಳ್ಬೇಕು? ನಾವು ಅಯೋಗ್ಯರು, ತುಚ್ಛರು ಅಂತ ನಾವ್ಯಾಕೆ ಭಾವಿಸ್ಬೇಕು? ಅದಕ್ಕೆ ಶಾಸ್ತ್ರದಲ್ಲಿ ಉದಾಹರಣೆ ಕೂಡ ಕೊಡ್ತಾರೆ. ಹಿಂದೆ ಹೇಳಿದ್ದೆ, ಮತ್ತೊಂದ್ಸರಿ ನೆನಪು ಮಾಡ್ತೀನಿ. ಅದೊಂದು ಸಿಂಹದ ಮರಿ, ಒಂದು ಹುಲಿಯ ಮರಿಯ. ಅದು ಬಾಲ್ಯದಲ್ಲಿ ತನ್ನ ಹುಲಿಯ ಪರಿವಾರದಿಂದ ಕಳ್ಸ್ಕೊಂಡು ಬಿಟ್ಟಿತ್ತು. ಎಲ್ಲೋ ಓಡಾಡ್ತಾ ಇತ್ತು. ಅದನ್ನ ಕೆಲವು ಕುರಿಗಳು ಸಾಕಿದ್ವು. ಕುರಿಗಳ ನಡುವೆ ಸಿಕ್ಕು ಅದು ಕೂಡ ಆ ಕುರಿಗಳು ಹೇಗೆ ಒದರ್ತಾವೋ ಹಾಗೆ ಒದರ್ಲಿಕ್ಕೆ ಕಲ್ತಿತ್ತು. ಮುಂದೊಂದು ದಿವಸ ಅದು ಸ್ವಲ್ಪ ದೊಡ್ಡದಾದ ಮೇಲೆ ಆ ಕುರಿಗಳಂತೆ ಹುಲ್ಲು ತಿಂತಿತ್ತು, ಕುರಿಗಳಂತೆ ಕಿರ್ಚಾಡ್ತಿತ್ತು ಕೂಡ. ಒಂದ್ ದಿವಸ ಒಂದು ಹುಲಿ ಅಲ್ಲಿ ಬಂತು. ಇದೇನು ನಮ್ಮ ಬಳಗದ ಹುಲಿ ಅಲ್ಲಿ ಹೋಗಿ ಸೇರ್ಕೊಂಡಿದೆಯಲ್ಲ ಅಂತ ಅದಕ್ಕೆ ಆಶ್ಚರ್ಯ ಅನಿಸ್ತು. ಆ ಹುಲಿಯನ್ನು ಬಾ ಇಲ್ಲಿ ಅಂತ ಕರ್ಕೊಂಡು ಹೋಯ್ತು ಒಂದು ಸರೋವರದ ಬಳಿಗೆ. ಆ ಸರೋವರದಲ್ಲಿ ಬಗ್ಗಿ ನೋಡು ಅಂತ ಹೇಳಿತು ಆ ದೊಡ್ಡ ಹುಲಿ. ಸಣ್ಣ ಹುಲಿ ದೊಡ್ಡ ಹುಲಿ ಎರಡು ಬಗ್ಗಿ ನೋಡಿದವು. ನೋಡು, ನನ್ನ ಕಡೆ ನೋಡು, ನಿನ್ನ ಕಡೆನೂ ನೋಡ್ಕೊ. ನನ್ನ ಸ್ವರೂಪ ಹೇಗಿದೆ, ನಿನ್ನ ಸ್ವರೂಪ ಹೇಗಿದೆ ನೋಡು. ನಾನೇನ್ ತಿಂತಿದ್ದೇನೆ, ಹೇಗೆ ಗರ್ಜನೆ ಮಾಡ್ತಿದ್ದೇನೆ. ನಾನು ಹುಲಿ, ನೀನು ಹುಲಿ. ನಾನೇನು ನನ್ನ ಪರಾಕ್ರಮ ಎಂತದ್ದಿದೆ ಅಂತ ಪರಾಕ್ರಮ ನಿನಗೂ ಬರಬೇಕು ಅಂತ ಹೇಳಿತು. ಆಗ ಅದು ಗರ್ಜನೆ ಮಾಡ್ಲಿಕ್ಕೆ ಕಲಿಯಿತು ಆ ಚಿಕ್ಕ ಹುಲಿ. ಅಲ್ಲಿ ತನಕ ಅದನ್ನ ಯಾರು ತೋರಿಸೋ ತನಕ ಅದು ಹೀಗೆ ಓಡಾಡ್ತಿತ್ತು. ಆ ದೊಡ್ಡ ಹುಲಿಯೇ ಗುರು, ಸಣ್ಣ ಹುಲಿಯೇ ಜೀವ, ಸಾಧಕ ಅಂತ ಈ ಶಾಸ್ತ್ರದಲ್ಲಿ ಒಂದ್ ಕಡೆ ವರ್ಣನೆ ಮಾಡ್ತಾರೆ. ಅದರಂತೆ ನಾವು ಬ್ರಹ್ಮರೇ. ನಮ್ಗಿಂತ ದೊಡ್ಡ ಬ್ರಹ್ಮರು ತುಂಬಾ ಜನ ಇದ್ದಾರೆ, ಅವ್ರು ಇರೋರಲ್ಲ. ಯಾಕೆ ನಾವು ಬ್ರಹ್ಮರಾಗಲಿಕ್ಕೆ ಅಂತಂದ್ರೆ, ನಮ್ಗಿಂತ ಕಡಿಮೆಯವರು ಇದ್ದಾರೆ, ದೊಡ್ಡವರು ಇದ್ದಾರೆ, ನಾವು ಬ್ರಹ್ಮರು. ಯಾಕಂದ್ರೆ ನಾವು ಮೇಲೇರೋ ಯೋಗ್ಯತೆ ಇದ್ದವರು. ಹಾಗಾಗಿ ಅಹಂ ಬ್ರಹ್ಮಾಸ್ಮಿ.
ಈ ಮುಕ್ತಿಗೆ ಹೋಗಿ ತಲುಪಿದವರಿದ್ದಲ್ಲ ಅವರು ಪರಬ್ರಹ್ಮರು. ಯಾಕಂದ್ರೆ ಆ ಕೊಡ ತುಂಬಿ ಆಯ್ತು ಅವ್ರದ್ದು. ನಮ್ಮದು ಖಾಲಿ ಕೊಡ, ಇನ್ನೂ ತುಂಬಬೇಕಾದ ಕೊಡ, ಅವ್ರದ್ದು ತುಂಬಿದ ಕೊಡ ಮುಕ್ತಿಗೆ ಹೋದವರು. ಪ್ರಕೃತಿ ಪರಮಂ ಬ್ರಹ್ಮ. ಲಕ್ಷ್ಮೀದೇವಿ ಇದ್ದಾಳಲ್ಲ, ಈ ನಿಸರ್ಗಕ್ಕೆ ಅಭಿಮಾನಿ ದೇವತೆ, ಅವಳು ಪರಮ ಮಹದ್ ಪ್ರಕೃತಿ ಪರಮಂ ಬ್ರಹ್ಮ, ಅವಳನ್ನು ಪರಮ ಬ್ರಹ್ಮ ಅಂತ ಕರಿಬೇಕು. ಅವು ತಾರತಮ್ಯಗಳು, ಬ್ರಹ್ಮ, ಪರಬ್ರಹ್ಮ, ಪರಮಬ್ರಹ್ಮ, ಹೀಗೆ ಸ್ಟೆಪ್ಗಳವೆಲ್ಲ. ಪರಮಬ್ರಹ್ಮ. ಇನ್ನು ಪರಮಂ ಮಹದಚ್ಯುತಃ, ಪರಮ ಮಹತ್ ಬ್ರಹ್ಮ ಅನ್ನೋ ಶಬ್ದದಿಂದ ಪರಮಾತ್ಮನ ಕರಿಬೇಕು. ಹೀಗೆ ಪರಮ ಮಹತ್ ಬ್ರಹ್ಮ, ಪರಮಬ್ರಹ್ಮ, ಪರಬ್ರಹ್ಮ, ಬ್ರಹ್ಮ, ಹೀಗೆ 4 ಹಂತಗಳು. ಹಾಗಾಗಿ ನಾವು ಕೂಡ ಬ್ರಹ್ಮರೇ, ಅದನ್ನ ಆ ಶಬ್ದದಿಂದ ತಿಳ್ಕೊಳ್ಬೇಕು. ಹೀಗೆ ಅಷ್ಟು ಶಕ್ತಿ, ಅಂತ ಒಂದು ಮೇಲಕ್ಕೆ ಇರುವಂಥ ಶಕ್ತಿ ಎಲ್ಲರಿಗೂ ಕೂಡ ಇದ್ದೇ ಇರ್ತದೆ. ಹಾಗೆ ಒಂದು ಶಕ್ತಿ ಇದ್ದಾಗ ನಮ್ಗೆ ಆ ಶಕ್ತಿ ಇಲ್ಲ ಅಂತ ಮನುಷ್ಯ ಗೋಳಾಡಬಾರ್ದು. ಬಿಂಬರಳು ತಾನಿದ್ದು ಯೋಗ್ಯತೆಯಂತೆ ಫಲವಿವ. ಇನಿತು ವಿಷ್ಣು ರಹಸ್ಯದಳು ಭೃಗುಮುನಿಪ ಇಂದ್ರದ್ಯುಮ್ನ ಗರುಪಿತನು ಬುಧರು ಕೇಳುವುದು ನಿತ್ಯದೇ ಮತ್ಸರವ ಬಿಟ್ಟು ಅನುಚಿತೋಕ್ತಿಗಳಿದ್ದರೆಯೂ ಸರಿಯೇ ಗಣನೆ ಮಾಡದಿರೆಂದು ವಿದ್ವಜ್ಜನಕ್ಕೆ ವಿಜ್ಞಾಪನ ಮಾಡುವೆ ವಿನಯಪೂರ್ವಕದಿ. ಇದು ವಿಷ್ಣು ರಹಸ್ಯದಲ್ಲಿ ಭೃಗು ಋಷಿಯು ಇಂದ್ರದ್ಯುಮ್ನ ರಾಜನಿಗೆ ಹೇಳಿದ್ದಿದೆ. ಇದನ್ನು ನಾನು ಕನ್ನಡಿಯಲ್ಲಿ ಕಟ್ಟಿಕೊಟ್ಟಿದ್ದೇನೆ. ಜ್ಞಾನಿಗಳಾದವರು ಇದನ್ನ ಯಾವುದೇ ಮತ್ಸರ, ಏನು ಬರೀತಾನೆ ಕನ್ನಡದಲ್ಲಿ ತಿರಸ್ಕಾರ ಮಾಡಬೇಡಿ, ಸ್ವೀಕಾರ ಮಾಡ್ರಿ. ಇಂದ್ರದ್ಯುಮ್ನಿಗೆ ಅರುಪಿದ್ದು ಅಂದ್ರೆ ಕೊಟ್ಟದ್ದು, ಬುಧರು ಅಂದ್ರೆ ಜ್ಞಾನಿಗಳು ಕೇಳಬೇಕು. ಹೇಗೆ? ಮತ್ಸರವ ಬಿಟ್ಟು ಅನುಚಿತೋಕ್ತಿಗಳು ಇದ್ದರೆಯೂ ಸರಿಯೇ. ಸ್ವಲ್ಪ ಏನಾದರೂ ಇದರಲ್ಲಿ ಹೆಚ್ಚು ಕಡಿಮೆ ಇದ್ರೂ ಗಣನೆ ಮಾಡಬೇಡ್ರಿ, ತಪ್ಪುಗಳನ್ನು ಗಣನೆ ಮಾಡಬೇಡ್ರಿ, ಅದರಲ್ಲಿರುವಂಥ ಸಾರ ಭಾಗವನ್ನು ತಗೊಳ್ರಿ. ವಿದ್ವಜ್ಜನಕ್ಕೆ ವಿಜ್ಞಾಪನೆ ಮಾಡುವೆ, ಜ್ಞಾನಿಗಳಿಗೆ ನಾನು ವಿಜ್ಞಾಪನೆ ಮಾಡ್ತೀನಿ ಅಂತಾರೆ ಅವರು ದಾಸರು. ವಿನಯಪೂರ್ವಕದಿ. ವೀತಭಯ ವಿಶ್ವೇಶ ವಿಧಿಪಿತ ಮಾತುಳಾಂತಕ ಮಧ್ವವಲ್ಲಭ ಭೂತ ಭಾವನ ಅನಂತ ಭಾಸ್ಕರ ತೇಜ ಮಹಾರಾಜ ಗೌತಮನ ಮಡದಿಯನ್ನು ಕಾಯ್ದ ಆ ಅನಾಥ ರಕ್ಷಕ ಗುರುತಮ ಜಗನ್ನಾಥ ವಿಠಲ ತನ್ನ ನಂಬಿದ ಭಕ್ತರನ್ನು ಪುರೇವ. ವಿದ್ವತ್ತಮು ವೀತಭಯ ಪುಣ್ಯಶ್ರವಣ ಕೀರ್ತನ ಅಂತ ವಿಷ್ಣು ಸಹಸ್ರನಾಮ. ಅವನಿಗೆ ಭಯ ಇಲ್ಲ, ಭಗವಂತನಿಗೂ ಭಯ ಇಲ್ಲ, ಮತ್ತೆ ಅವನ ನಂಬಿದವರಿಗೂ ಭಯ ಇಲ್ಲ. ಅದಕ್ಕಾಗಿ ಆತ ವೀತ ಭಯ. ವಿಶ್ವೇಶ ಜಗತ್ತಿಗೆಲ್ಲದಕ್ಕೂ ಒಡೆಯ ಅವನು. ವಿಧಿಪಿತ ವಿಧಿಯನ್ನು ಚತುರ್ಮುಖ ಬ್ರಹ್ಮ, ಅವನಿಗೆ ಒಡೆಯ. ಮಾತುಳ ಅಂದ್ರೆ ಸೋದರ ಮಾವ ಕಂಸ, ಅವನನ್ನು ನಾಶ ಮಾಡಿದವನು. ಮಧ್ವ ವಲ್ಲಭ, ಮಧ್ವರೂಪಿಯಾದಂಥ ಮುಖ್ಯ ಪ್ರಾಣನಿಗಾತ ವಲ್ಲಭ. ಭೂತ ಭಾವನ, ಎಲ್ಲಾ ಪ್ರಾಣಿಗಳಿಗೂ ಭಾವನೆ ಮಾಡುವವನೊಂದು. ಏನು ಭಾವನಾ ಅಂತಂದ್ರೆ ಸೃಷ್ಟಿ ಸ್ಥಿತಿ ಲಯ, ಇದನ್ನು ಮಾಡುವವನು ಅಂತ ಅರ್ಥ. ಅನಂತ ಭಾಸ್ಕರ ತೇಜ, ಆತ ಉದಯಿಸಿದ್ರೆ ಕೋಟಿಗಟ್ಟಲೆ ಸೂರ್ಯರು ಒಂದೇ ಕಾಲದಲ್ಲಿ ಉದಯಿಸಿದಂತೆ ಬೆಳಕಿದ್ದವನು. ಮಹಾರಾಜ, ದೊಡ್ಡ ರಾಜ ಅವನು, ವಿಶ್ವದ ಸಾಮ್ರಾಟ. ಅವನಷ್ಟು ದೊಡ್ಡ ಸಾಮ್ರಾಟರು ಮತ್ತೆ ಅಲ್ಲಿದ್ದಾರೆ. ಗೌತಮನ ಪತ್ನಿ ಅಹಲ್ಯ ಇದ್ದಲ್ಲ, ಅವಳನ್ನು ತನ್ನ ಪಾದ ಮುಟ್ಟಿ ಅವಳಿಗೆ ಪಾಪವನ್ನು ಪರಿಹಾರ ಮಾಡಿದ. ಅನಾಥ ರಕ್ಷಕ, ಅನಾಥರಿಗೆಲ್ಲ ಆತನೇ ರಕ್ಷಕ. ಗುರುತಮ, ಅತ್ಯಂತ ದೊಡ್ಡ ಗುರುನೇ ಅವನು. ಜಗತ್ತಿಗೆ ಜಗದ್ಗುರುಗಳು ಅಂತ ಉಳಿದವರು ಹೇಳ್ಕೋಬಹುದು, ಜಗತ್ತಿಗೆ ನಿಜವಾದ ಗುರುವೇ ಅವನು. ಯಾಕಂದ್ರೆ ಜಗನ್ನಾಥ ವಿಠಲ ತನ್ನ ನಂಬಿದ ಭಕ್ತರನ್ನು ಪೊರೆವ. ಯಾರು ತನ್ನನ್ನು ನಂಬುತ್ತಾರೆ ಅಂತ ಭಕ್ತರನ್ನ ಆತ ಕಾಪಾಡ್ತಾನೆ ಅಂತನ್ನುವಲ್ಲಿಗೆ 16ನೇ ಹರಿಕಥಾಮೃತ ಸಾರದ 16ನೇಯ ದತ್ತ ಸ್ವಾತಂತ್ರ್ಯ ಸಂಧಿ ಅಂತೇನಿದೆ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಮತ್ತು ಒಟ್ಟಾರೆ ಪದ್ಯಗಳಲ್ಲಿ 487 ಪದ್ಯಗಳು ಕೂಡ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿವೆ.